ಇದನ್ನೇ ಇಲ್ಲ, ಸಂದರ್ಭನೇ ಇಲ್ಲ. ಯಾಕಪ್ಪ ಅಂದ್ರೆ ಏನು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋ ಮುಖಾಂತರ ಯುವ ಶಕ್ತಿ, ಯುವ ನಿಧಿ, ಈ ಥರ ಎಲ್ಲ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ. ಮತ್ತೆ ಈ ಮೊನ್ನೆ ಬಜೆಟ್ನೊಳಗೆ ಮಹಿಳೆಯರಿಗೆ 2 ಸೀರೆ ಕೊಡ್ತಾರೆ. ಅವರಂತ ಬಿಜೆಪಿ ಅವ್ರು ಏನು ಮಾಡಿದ್ರು, ಹೆಣ್ಮಕ್ಳು ಸೀರೆ ಇದ್ದಿದ್ದಿಲ್ಲ ಯಾಕೆ ಕೊಟ್ಟರು ಅಂತೇಳಿ. ನಮ್ಮ ದೇಶದಲ್ಲಿ ಹೆಣ್ಣಿಗೆ ಸ್ಥಾನಮಾನ ಭಾಳ ದೊಡ್ಡ ಮಹತ್ವ. ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಗೊತ್ತದು, ಅವ್ರಿಗೆ ಗೊತ್ತಿಲ್ಲ. ಉತ್ತರ ಪ್ರದೇಶದಲ್ಲಿ ಮಾಡಿದಂತಹ ನೀಚ ಕೆಲಸಕ್ಕೆ ಆಡಿ ಮಾಡಿಕೊಟ್ಟಿರುವಂಥ ಬಿಜೆಪಿಯವರಿಗೆ ಗೊತ್ತಿಲ್ಲ ಹೆಣ್ಣಿನ ಗೌರವ. ಹೆಣ್ಣಿನ ಗೌರವ ಏನಾದ್ರು ಗೊತ್ತಿತ್ತಪ್ಪ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಬ್ಬರು ಕೂಡ ನಾವು ಯೋಚನೆ ಮಾಡಬೇಕಾಗ್ತದ. ಏನು ಸುಳ್ಳಿಂದು ಸತ್ಯದ ಒಂದು ಯುದ್ಧದಲ್ಲಿ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕ ಅಂದ್ರೆ ನಾವು ಸತ್ಯನೇ ಆಯ್ಕೆ ಮಾಡ್ಕೋಬೇಕಾಗ್ತದ. ಸುಳ್ಳು ಸ್ವಲ್ಪ ದಿನಗಳ ಕಾಲ, ಸತ್ಯ ಶಾಶ್ವತ ಅಂತ ನಾವು ತಿಳ್ಕೋಬೇಕಾಗ್ತದೆ. ನಾವೇನ್ ಮಾಡಿದೀವಪ್ಪ ಅಂದ್ರೆ ಇಲ್ಲೇ ಮಾರ್ಕ್ ಬಿಟ್ಟು ಹೋಗ್ಬಿಡ್ತೀವಿ ಮನೆಗೆ. ಅದಾಗಬಾರ್ದು. ನಾವು ಈ ಪಕ್ಷಕ್ಕೂ ಒಂದು ಟೈಮ್ ಕಳೆಯಕತ್ತೀವಪ್ಪ ಅಂದ್ರೆ ಆ ಟೈಮಿಂದು ಉಪಯೋಗ ತಗೊಳ್ಳೋಂಥವ್ರು ನೀವು ನಾವು ಆಗ್ಬೇಕು. ಮನೆಯಲ್ಲಿ ಹೆಚ್ಚು ಗಂಡು ಮಕ್ಕಳು ಬರ್ತಿರ್ತಾರೆ, ತಲೆ ಕೆಡಿಸ್ಕೊಳ್ಳೋದು. ಯಾಕಂದ್ರೆ ಪಕ್ಷದೊಳಗೆ ಕಾಮನ್ ಆಗಿ ಇರ್ತಾರ, ಹೋಗ್ತಾರ, ಬರ್ತಾರ. ಅವ್ರಿಗೆ ಆದಂಥದ್ದು ನಿಜ ಹೇಳ್ಬೇಕಪ್ಪ ಅಂದ್ರೆ ಅವ್ರಿಗೆ ಸ್ಥಾನಮಾನ ಸಿಕ್ಕಷ್ಟು ನಮ್ಗೆ ಹೆಣ್ಮಕ್ಳಿಗೆ ಸಿಗೋದಿಲ್ಲ. 33% ಅಂತೇಳಿ ಯಾವಾಗಲೂ ಅದನ್ನ ಅನೌನ್ಸ್ ಮಾಡಿಬಿಡ್ತಿದ್ದಾರೆ. ಆದ್ರೆ ನಾವು ವಿದ್ಯುತ್ರೊಳಗೆ ಉಪಯೋಗಿಸ್ಕೊಂಡು ಹೈಲೈಟ್ ಆಗೋದು ಕೆಲಸ ನಮ್ಮ ಹೆಣ್ಮಕ್ಳದಾಗಬೇಕು. ಸತ್ಯದಾಗಲೇ ಮನೆ ಬಿಟ್ಟು ಬರ್ತೀವಿ, ಗಂಡದ ಕಳಿಸ್ಕೊತಾರೆ, ಏನೋ ಒಂದು ಟೈಮ್ ಪಾಸ್ ಮಾಡಾಕತ್ತಾಳೋ, ಏನು ಕೆಲಸ ಸುಮ್ಮನೆ ಮಾಡಾಕತ್ತಾಳೋ ಅಂತೇಳಿ ಅನ್ನೋರು ಇರ್ತಾರೆ, ಸಪೋರ್ಟ್ ಮಾಡೋರು ಇರ್ತಾರೆ. ನನಗಂತೂ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯಾಗ. ನೀವೆಲ್ಲ ಬಂದರೆ ಇಷ್ಟೊತ್ತನ ಕೂತಿರೋದ್ರೆ ನಿಮಗೂ ಕೂಡ ಸಪೋರ್ಟ್ ಮಾಡ್ತಾರೆ. ನೀವು ಒಂದು ದಾರಿಯಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನ ಸಿಗಲಿ ಅಂತ ಹೇಳ್ಬಿಟ್ಟು ನಾವೊಂದು ಈ ವೇದಿಕೆ ಮುಖಾಂತರ ಆಶಿಸ್ತಿ ನನ್ನ 2 ಮಾತುಗಳನ್ನ ಮುಗಿಸ್ತೀವಿ. ಜೈ ಹಿಂದ್, ಜೈ ಕನ್ನಡ. ನಾವು ಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊತಾರೆ. ಅಧ್ಯಕ್ಷರು, ದೇವರಿಪುರಿ ಬ್ಲಾಕ್ ಅಧ್ಯಕ್ಷರು, ಸನ್ಮಾನವನ್ನು ಸ್ವೀಕರಿಸಿದ ಧನ್ಯವಾದಗಳು ಹಾಗೂ ಸನ್ಮಾನವನ್ನು ನೆರವೇರಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಪ್ರಚಾರ ಸಮಿತಿಯ ಎಲ್ಲ ಬ್ಲಾಕ್ ಅಧ್ಯಕ್ಷರು ಅಬ್ದುಲ್ ರಜಾಕ್ ಪಕಾಲಿ ಅವರು, ಕೋಲಾರ ಜಿಲ್ಲಾ ಸಂಘ ಉಪಾಧ್ಯಕ್ಷರು, ಎಲ್ಲರಿಗೂ ಗುರುತಿನ ಚೀಟಿ ಕೊಡುವುದರ ಮುಖಾಂತರ ಚಲೋ ಇರ್ತಾರೆ. ಸಣ್ಣದೊಂದು ದೊಡ್ಡದೊಂದು ಎರಡೋದಾರ ಮುಂದೆ ಬರ್ರಿ ರೆಡಿ ರೆಡಿ ಹಲೋ. ಸನ್ಮಾನವನ್ನು ಸ್ವೀಕರಿಸಿದ ಜಿಲ್ಲೆಯ ಎಲ್ಲ ಪ್ರಚಾರ ಸಮಿತಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅನಂತ ಧನ್ಯವಾದಗಳು ಹಾಗೂ ಸನ್ಮಾನವನ್ನು ನೆರವೇರಿಸಿಕೊಟ್ಟ ಎಲ್ಲ ಗಣ್ಯಮಾನ್ಯರಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ.
ಫೋಟೋ ಸರ್ ಕಾರ್ಡ್ ಸ್ವಲ್ಪ ಉಳಿಸ್ರಿ ಮೆಮ್ರಿ ಕಾರ್ಡ ಮತ್ತೆ ಯಾಕಂತೀವಿ ಇದಕ್ಕೆ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಒನ್ ಮಿನಿಟ್ ಸರ್ ಹಾಗೂ ಮುಖಂಡರು, ನೋಡಿ ಸರ್ ನಾಮನಿರ್ದೇಶಿತ ರೆಡಿ ಘೋಷಿಸಿದಂಥ ಸಾಹೇಬಗೌಡರು ಮತ್ತು ಎಂ ಮುಲ್ಲಾ ಅವರಿಗೆ ಸಹ ಸನ್ಮಾನ ಕಾರ್ಯಕ್ರಮ ಕಾರ್ಯಕರ್ತರು ದಯಮಾಡಿ ದಯವಿಟ್ಟು ರಾಷ್ಟ್ರಗೀತೆ पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उज्जल जल वितरंगा तव शुभ नामे जागे तव शुभ आशीष मागे जाए तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय हे ಧನ್ಯವಾದಗಳು. ಹಾಗೂ ಈ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ತಮ್ಮೆಲ್ಲರಿಗೂ ವಂದನೆಗಳನ್ನು, ಅಭಿನಂದನೆಗಳನ್ನು. ಗಾಡಿ ಮಾಡ್ಯಾರ ಮಾಡಿಸಿ ಹೋದನ ಐತಲ್ಲಿ ಏ ಡ್ರೈವರ್ ಕೊಡೋದು ಕಾರ್ಯಕರ್ತರು ಕೊಡೋಕೈತೆ ಹಾಂ ಮುಗಿಸ್ತೀವಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಹಾಗೂ ಪ್ರಚಾರ ಸಮಿತಿಯ ವತಿಯಿಂದ ಒಂದು ದಿನದ ಕಾರ್ಯಕರ್ತರ ತರಬೇತಿ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವರು ಹಿರಿಯರು ಆದಂತಹ ಶ್ರೀ ವಿನಯ್ ಕುಮಾರ್ ಸೋದಕೆ ಅವರೇ, ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಅತ್ಯಂತ ಕ್ರಿಯಾಶೀಲ ನಾಯಕರು ಆದಂತಹ ಶ್ರೀ ಸಲೀಂ ಅಹಮದ್ ಜಿ ಅವರೇ, ಶಾಸಕರಾದಂತಹ ಶ್ರೀ ವಿಠಲ್ ಕಡಕ್ಗೋಳ್ ಅವರೇ, ಮಾಜಿ ಶಾಸಕರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿದ್ದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ನಗರದ ಆತ್ಮೀಯರಾದಂತಹ ಶ್ರೀ ಅಬ್ದುಲ್ ಹಮೀದ್ ಮುಶ್ರೀಫ್ ಅವರೇ, ಪ್ರಚಾರ ಸಮಿತಿಯ ಕೊಟ್ಟಿಗೆ ಅವರೇ,
ಕೆಪಿಸಿಸಿ ಪ್ರಚಾರ ಸಮಿತಿಯ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಂಯೋಜಕರಾದಂಥ ಶ್ರೀ ಮಹಾಬಲೇಶ್ವರ ಎಸ್ ಜಿ ಅವರೇ, ವಿಜಯಪುರ ನಗರ ಪ್ರತಿಪಾದಕರಾದ ವಿಶೇಷವಾಗಿ ಅವನ್ನ ನಿಭಾಯಿಸುತ್ತಿರುವಂಥ ನಮ್ಮ ಹಿರಿಯರಾದಂಥ ಶ್ರೀ ಸಂಪನ್ನ ಗಣ್ಯರವರೇ, ಇನ್ನೋರ್ವ ಹಿರಿಯ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶ್ರೀ ಸಹೋದರಿ ಶ್ರೀಮತಿ ರಮೀಜಾ ನದಾಫ್ ಅವರೇ, ಸಹೋದರರಾದ ಚಾನ್ಸಾಬ್ ಗಡಲ್ಗ ಅವರೇ, ನಗರ ಪಾಲಿಕೆಯ ಸದಸ್ಯರಾದಂಥ ಸಹೋದರಿ ಆರತಿ ಶಾಪುರ್ ಅವರೇ, ನಮ್ಮ ನಗರ ಅಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಾದಂಥ ಮತ್ತು ವಿಶೇಷ ಆಹ್ವಾನಿತರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಆದಂಥ ಶ್ರೀ ಎ ಮುನೀರ್ ಅವರೇ, ಶ್ರೀ ಸುಧೀರ್ ಮುರಳಿ ಅವರೇ, ಶ್ರೀ ಶಂಭು ಶೆಟ್ಟಿ ಅವರೇ, ಸರ್ಫರಾಜ್ ಮುದ್ದೆ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಎಲ್ಲ ಸೇವಾದಳ ಕಾಂಗ್ರೆಸ್ಸು ಮಹಿಳಾ ಘಟಕ, ಸೈನಿಕರ ಮಾಜಿ ಸೈನಿಕರ ಘಟಕ, NS ಯುವ ಕಾಂಗ್ರೆಸ್ ಘಟಕದ ಎಲ್ಲ ರೈತರ ಎಲ್ಲ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಒಂದು ಬಹಳ ಮಹತ್ವದ ಕಾರ್ಯಕ್ರಮ ಇದು. ವಿನಯ್ ಕುಮಾರ್ ಸೋರಕಿ ಅವರು ಇವತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ ಸುದ್ದಿ ಇವತ್ತು ಬಹುಶಃ 80% ಇವತ್ತು ಬ್ಲಾಕ್ ಮಟ್ಟದಲ್ಲಿ ಇವತ್ತು ಸಹ ಅವರು ಪ್ರಚಾರ ಸಮಿತಿಗಳನ್ನ ರಚಿಸುವಂಥದ್ದು ಯಶಸ್ವಿಯಾಗಿದ್ದಾರೆ. ಅವರ ಒಂದು ಆಸೆ ಏನಿದೆ, ಗುರಿ ಏನಿದೆ, 1 ಲಕ್ಷ ಜನಕ್ಕೆ, ಅಂದರೆ ಪ್ರತಿ ಗ್ರಾಮ ಪಂಚಾಯತಿಗೆ ಇಬ್ಬರಂತೆ 1 ಲಕ್ಷ ಜನರ ಒಂದು ತಂಡ ಪ್ರಚಾರ ಸಮಿತಿ ಇರಬೇಕು ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಒಂದು ಕಾರ್ಯ ಮಾಡಿ ಮುಖಾಂತರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಇರ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲವೂ ಈ ದೇಶದಲ್ಲಿ ಏನಾಗಿದೆ, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಲುಪಿಸಿಕೊಳ್ಳುವ ಜೊತೆಗೆ ಇವತ್ತು ದೇಶದಲ್ಲಿ ಏನೆಲ್ಲವೂ ಕೂಡ ಆಗಿದೆ ಒಳ್ಳೆಯ ಕಾರ್ಯಗಳು, ಅವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಿಂದಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಂತಾಯಿತು, 20 ಅಂಶಗಳ ಕಾರ್ಯಕ್ರಮ. ಇವತ್ತು ನಾವು ರೇಷನ್ ಕಾರ್ಡ್ ನೋಡಿದೀವಿ, ಪಡಿತರ ವ್ಯವಸ್ಥೆ, ಆಮೇಲೆ ನಮ್ಮ ಎಲ್ಲ ವೃದ್ಧಾಪ್ಯ ವೇತನ, ಅಂಗವೈಕಲ್ಯ ವೇತನ, ಈಗ ಮತ್ತು ಉದ್ಯೋಗ ವೇತನ, ಮನೆಗಳನ್ನ ಕಟ್ಟುವಂತ ಕಾರ್ಯಕ್ರಮ. ಅಂದು ಇಂದಿರಾ ಗಾಂಧಿ ಅವರು ಗರೀಬಿ ಹಠಾವ್ ರೋಟಿ ಕಪಡ ಮಕಾನ್ ಅಂತ ಹೇಳಿ ಅವರು ಪ್ರಾರಂಭ ಮಾಡುವಂಥದ್ದು. ಜವಾಹರ್ಲಾಲ್ ನೆಹರು ಅವರದ್ದು ಸಹ ಕ್ಷೀರ ಕ್ರಾಂತಿಯನ್ನು, ಹಸಿರು ಕ್ರಾಂತಿಯನ್ನು, ಯಾಕಂದ್ರೆ ನಾವು ಬೇರೆ ದೇಶನ ಆಮದು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ಆಹಾರವನ್ನು ಸ್ವಾತಂತ್ರ್ಯದ ನಂತರ. ಇವತ್ತು ನಾವು ಸ್ವಾವಲಂಬಿಯಾಗಿ ನಾವು ನಮ್ಮ ಆಹಾರ ಉತ್ಪಾದನೆ ಮಾಡಿ ವಿದೇಶಕ್ಕೆ ರಫ್ತು ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಶ್ರೀ ಜವಾಹರ್ಲಾಲ್ ನೆಹರು ಅವರು ಒಂದಿನ ಪ್ರಧಾನಮಂತ್ರಿಗಳ ಕಾರಣ, ತದನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವತ್ತು ಆಲಮಟ್ಟಿ ಡ್ಯಾಮ್ ಇದೆ, ಆಲಮಟ್ಟಿ ಡ್ಯಾಮ್ ಪ್ರಾರಂಭ ಮಾಡಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಸರ್. ಹೀಗೆ ರಾಜೀವ್ ಗಾಂಧಿ ಅವರು ಇವತ್ತು ನಾವೇನು ಮೊಬೈಲ್ ಅನ್ನು ನೋಡ್ತೀವಿ ಕೈಯಲ್ಲಿ ಯುವಕರಿಗೆ, ಇದು ನರೇಂದ್ರ ಮೋದಿ ಕೊಟ್ಟಿದ್ದಲ್ಲ, ಇವತ್ತು ಸರ್ ರಾಜೀವ್ ಗಾಂಧಿ ಅವರು ಕೊಡುಗೆ ಟೆಲಿಕಾಂ ಸೆಕ್ಟರ್, IT ಹೀಗೆ ರಾಜ್ಯದಲ್ಲಿ ಕೂಡ ಸಿದ್ದರಾಮಯ್ಯ ಸರ್ಕಾರ ಈಗ ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಹಿಂದಿನ ಸರ್ಕಾರದಲ್ಲಿ ನಾವು ಕೊಟ್ವಿ ಕೃಷಿ ಭಾಗ್ಯ, ಈಗಿನ ಸರ್ಕಾರದಲ್ಲಿ ನಾವು ಪಂಚ ಗ್ಯಾರಂಟಿಗಳನ್ನ, ಗೃಹಲಕ್ಷ್ಮಿ ಮತ್ತು ಇನ್ನಿತರ ಎಲ್ಲ ಯೋಜನೆಗಳ ಶಕ್ತಿ, ಯುವ ನಿಧಿ, ಈ ಎಲ್ಲ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಮನೆಗಳನ್ನು ಕೊಡುಕೊಂಡು ತೋರಿಸಿ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಇವತ್ತು ಬಿಜೆಪಿ ಏನ್ ಮಾಡಿದೆ, 2014 ಅಧಿಕಾರ ಬಂದರು. 2014 ಅಧಿಕಾರ ಬಂದ ಮೇಲೆ ಅಕ್ಷಯ ದಿನ ಹೆಂಗೆ ಅಂತ, ಒಳ್ಳೆ ದಿನ ಬರ್ತಾವು ಅಂತ ಹೇಳಿದ್ರು. ಆವಾಗ ನಮ್ಮ ಸರ್ಕಾರ UPA ಸರ್ಕಾರ ಇದ್ದಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದಾಗ ಇವತ್ತು ಪೆಟ್ರೋಲ್ ರೇಟ್ ಎಷ್ಟಿತ್ತು, 65 ರೂಪಾಯಿ ಇತ್ತು, ಡೀಸೆಲ್ ರೇಟ್ 58 ರೂಪಾಯಿ ಇತ್ತು, ಗ್ಯಾಸ್ ಸಿಲಿಂಡರ್ ಸಹ 450 ರೂಪಾಯಿ ಇತ್ತು. ಈಗ 100 ರೂಪಾಯಿ ಪೆಟ್ರೋಲು, 98 ರೂಪಾಯಿ ಡೀಸೆಲ್, ಗ್ಯಾಸ್ 1100 ಆಗಿದೆ. ಈಗಂತೂ ಸಿಗಾಕತ್ತಿಲ್ಲ ಯುದ್ಧದ ವಾತಾವರಣದಲ್ಲಿ. ಅವಾಗ ಡಾಲರ್ ಬಗ್ಗೆ ಮಾತನಾಡ್ತಾ ಇದ್ರು, ಡಾಲರ್ 45 ರೂಪಾಯಿ ಇದ್ದಾಗ ಇವರು ಮಾತನಾಡ್ತಾ ಇದ್ರು ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿ. ಈ ಡಾಲರ್ 98 ರೂಪಾಯಿ ಬೆಲೆ. ಏನು ಮಾಡಿಲ್ಲ ಇವತ್ತು ಸರ್. ಅವಾಗ ನಾವು ಮನಮೋಹನ್ ಸಿಂಗ್ ಅವರಿದ್ದಾಗ ಪ್ರಧಾನಮಂತ್ರಿ ಇದ್ದಾಗ 75,000 ಕೋಟಿ ರೂಪಾಯಿ ರಾಷ್ಟ್ರೀಕೃತ ಬ್ಯಾಂಕ್ ಒಳಗೊಂಡಂತ ರೈತರ ಸಾಲವನ್ನು ಮನ್ನಾ ಮಾಡಿದ್ವಿ. ಇವರು ಮಾಡ್ಯಾರ, ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡ್ಯಾರ ನರೇಂದ್ರ ಮೋದಿ.
ಯಾರು ದೇವೇಗೌಡರು ಪ್ರಚಾರ ಸಮಿತಿ ಅದಾನಿ ಅಂಬಾನಿ ಮಾಡಿದ್ರು, ರೈತರು ಮಾಡಿದ್ದಾರೆ. ಇವತ್ತು ಏನೂ ಮಾಡಲಾರದೆ ನಮ್ಮ ಮಿಟಲ್ ಕಡೆ ಕೂತಾರೆ. ನಾ ಈಗ ಹೇಳಿದೆ, ಅವರು 10 ವರ್ಷ ಬಿಜೆಪಿ ಅಧ್ಯಕ್ಷ ಇದ್ರು. ಅದನ್ನ ಪಕ್ಷವನ್ನ ಕೆಳಮಟ್ಟದಿಂದ ಕಟ್ಟುವಂತ ಕೆಲಸ ಮಾಡ್ಯಾರ. ಏನೋ ಅಧಿಕಾರ ಇಲ್ಲದಾಗ 10,000 ಓಟ್ ತಗೊಂಡ್ರೆ ಪಟಾಕ್ಷಿ ಹಾಕಿರ್ತಿತ್ತು. 10 ಸೋತಿರ್ತಿದ್ರು, 10,000 ಓಟ್ ತಗೊಂಡ್ರೆ ನಾವು ಹೋಗ್ತೀವಿ. ಬರೇ ಪ್ರಚಾರ, ಕೆಲಸ ಇಲ್ಲ ಪ್ರಚಾರ, ಟೀಕೆ ಸುಳ್ಳು ಅಪಪ್ರಚಾರ. ಈಗ ಸೋಷಿಯಲ್ ಮೀಡಿಯಾದಾಗ ತೀರಾ ಅಪಪ್ರಚಾರ ಮಾಡ್ತಾರೆ. ಆದ್ರೆ ಈಗ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಾಗ ಈ ಗ್ಯಾಸ್ ಸಮಸ್ಯೆ ಆಯ್ತಲ್ಲ, ನಾನು ನೋಡಾಕತ್ತೀನಿ ಫುಲ್ ಎಲ್ಲ ಏನದು ಗಟಾರದಾಗ ಕೊಳವೆ ಹಾಕಿ ಗ್ಯಾಸ್ ಮಾಡೋದೆಲ್ಲ ಕಡೆ ಈಗ ಸೋಷಿಯಲ್ ಮೀಡಿಯಾದಾಗ ಇರ್ತದೆ. ಯಾಕೆ ಸಂಪರ್ಕ ಗಟಾರದಾಗ ಕೊಳವೆ ಹಾಕಿ ಚಾ ಮಾಡೋದು ಫುಲ್ ಸೋಷಿಯಲ್ ಮೀಡಿಯಾದಾಗ ನೋಡಾಕ್ತೀವಿ. ಹಳ್ಳಿ ಮನುಷ್ಯರಾಗ ಅದು ಮಾಡಕತ್ತಾರೆ. ಇದು ನರೇಂದ್ರ ಮೋದಿ ಅವ್ರ ಕೊಡುಗೆ. ಗಟರ್ನಾಗ ಪೈಪ್ ಹಾಕಿ ಅದ್ರ ಹಾಕಿ ಎಲ್ಲರೂ ಗ್ಯಾಸ್ ಇಲ್ಲಲ್ಲ, ನೀವು ಗಟರ್ ಪೈಪ್ ಹಾಕ್ರಿ, ಗ್ಯಾಸ್ ಬರ್ತಿದ್ರೆ ನೋಡ್ರಿ, ಟ್ರೈ ಮಾಡಿ ನೋಡ್ರಲ್ಲ. ಸುಳ್ಳು ಯಾಕೆ ಮೋದಿ ಅವ್ರ ಕರೆ ಹೇಳಿದ್ರು ಪ್ರಧಾನಮಂತ್ರಿಗಳಲ್ಲ, ಅವ್ರು ಹಂಗೆ ಮಾಡಿ ಹಾಕೋದಲ್ಲ ಚಾ ಮಾರ್ಯಾದವ್ರು. ಹಿಂಗೆ ಬಹಳಷ್ಟು ವಿಷಯಗಳಿದಾವೆ. ಅಲ್ಲಿ ಏನಾಗಿರುತ್ತೆ, ಅವರಲ್ಲಿ ಒಂದು ಸಂಸ್ಥೆ ಇದೆ, ಆ RSS ಅನ್ನೋ ಸಂಸ್ಥೆ. ಅವರು 100 ಸಲ ಸುಳ್ಳನ್ನ ಸತ್ಯ ಅಂತ ಹೇಳಿ ಸತ್ಯ ಮಾಡ್ಕೊಂಡು ತೋರಿಸ್ತಾರೆ. ಗ್ಲೋಬಲ್ ಸ್ಟೇಜ್ ಇರ್ತಾರೆ. ನಮ್ಮಲ್ಲೇ ಹಾಕುತ್ತೇವೆ. ನಾವು ಕೆಲಸ ಮಾಡಿದ್ದೀವಿ, ಬದ್ಧತೆ ಇದೆ. ಒಂದು ಜಾತ್ಯಾತೀತ ವ್ಯವಸ್ಥೆ ಏನು ಅಣ್ಣ ಬಸವಣ್ಣನವರ ಜನ್ಮಭೂಮಿ ಇಲ್ಲಿ, ಆ ಬಸವಣ್ಣವರ ಸಿದ್ಧಾಂತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ, ಅದ್ರ ಪ್ರಕಾರ ನಡ್ಕೊಳ್ಳುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಎಲ್ಲ ಜಾತಿ ವರ್ಗ ಜನತೆ. ಆದ್ರೆ ನಾವು ಅವ್ರ ಪ್ರಚಾರಕ್ಕೆ ಅವ್ರು ಸುಳ್ಳು ಹೇಳಾಕತ್ತಾರ, ನಾವು ಸತ್ಯ ಹೇಳಾಕತ್ತಿಲ್ಲ. ಅವ್ರು ಸುಳ್ಳು ಹೇಳಿ ಪ್ರಚಾರ ತಗೋತಾ ಇದ್ದಾರೆ, ನಾವು ಸತ್ಯ ಹೇಳಿ ಪ್ರಚಾರ ತಗೋತಾ ಇಲ್ಲ. ಅದಕ್ಕೆ ಈ ಕಾರ್ಯಾಗಾರ ಒಪ್ಕೊಂಡಿದಾರ. ಇವತ್ತು ನೋಡ್ತೀರಿ ಈಗ ಹೆಂಗಾಗಿ ಗ್ಯಾಸ್ ಸಿಲಿಂಡರ್ ಪರಿಸ್ಥಿತಿ. ಇವ್ರಿಗೆ ಏನೂ ಕೂಡ ವಿದೇಶಾಂಗ ನೀತಿ ಇಲ್ಲ. ಈಗ ಇರಾನ್ ದೇಶ, ಅಮೆರಿಕ ದೇಶ, ರಷ್ಯಾ, ನಮ್ಮ ಭಾರತ ದೇಶದ ಹಿಂದಿನ ಪಾರಂಪರಿಕವಾಗಿ ನಾವು ಏನು ಬಂದಿದ್ದೀವಿ ಅವೆಲ್ಲವನ್ನು ಬಿಟ್ಟು ಏನೇನೋ ಟ್ರಯಲ್ ಮಾಡ್ತಾರೆ ತಮ್ಮ ಮನಸ್ಸಿಗೆ ಬಂದಾಗ. ಇರಾನ್ ಜೊತೆಗೆ ನಾವು ಯಾವಾಗಲೂ ನಮ್ಮ ಸಂಬಂಧ ಇದೆ. ಈ ಮನೆಯೂ ಕೂಡ ನಿಮ್ಮ ಆರ್ಗೋಜಿನಲ್ಲಿ 2 ಆಯಿಲ್ ಶಿಪ್ಸ್ ಬಂದಾಗ ನಮಗೆ ಯೋಗಪ್ಪ ಅದನ್ನು ಬಿಟ್ಟು ತೋರಿಸಿದ್ರು. ನಮಗವ್ರನ್ನ ಮಾಡಲಿಲ್ಲ. ನಾವು ಏನು ಮಾಡಿದ್ದೀವಿ, ಇಸ್ರೇಲ್ ಜೊತೆ ನಮ್ಮ ಪ್ರಧಾನಮಂತ್ರಿಗಳು ಹೋಗಿ ಎಲ್ಲ ಮಾಡಿ ನಮ್ಮ ಮರುದಿವಸ ಯುದ್ಧ ಪ್ರಾರಂಭ. ಯಾಕ್ರಿ ವಿನ್ಯಾರ ಹೋಗಿ ಮರುದಿವಸ ಯುದ್ಧ ಪ್ರಾರಂಭ ಚಾಲು ಮಾಡಿ. ಗಾಜಾದಲ್ಲಿ ನಮ್ಮ ಭಾರತ ದೇಶದ ಒಂದು ಸ್ಟ್ಯಾಂಡ್ ಯಾವಾಗಲೂ ಕೂಡ ಇದೆ. ಅದು ಅವರ ಮೂಲ ಇದು ಗಾಜಾ ಪಾಕಿಸ್ತಾನ. ಅದರಲ್ಲಿ ಇಸ್ರೇಲ್ ಆಕ್ರಮಣ ಮಾಡಿಬಿಟ್ಟು ಇಸ್ರೇಲ್ ಆಗಿದೆ. ಈಗ ನಮ್ಮ ಭೂಮಿಯಾಗ ಯಾರು ಬಂದ್ರೆ ನಾವು ಸುತ್ತೀವಿ. ಈಗ ಬಹಳಷ್ಟು ವಿಚಾರಗಳಿದಾವೆ. ಅಭಿವೃದ್ಧಿಯಲ್ಲಿ, ವಿದೇಶಾಂಗ ನೀತಿಯಲ್ಲಿ ಎಲ್ಲದರಲ್ಲೂ ತಿಳಿಸೋ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಇವು ನಾವು ಪ್ರಚಾರ ಮಾಡಬೇಕಾಗಿದೆ. ಇವು ಪ್ರಚಾರ ಮಾಡಬೇಕಾಗಿದ್ರೆ ನಮ್ಮಲ್ಲಿ ಪ್ರಚಾರ ಸಮಿತಿ ಬಹಳ ವ್ಯವಸ್ಥಿತವಾಗಿ ಕೆಲಸ ಆಗಬೇಕು. ಆ ದಿಶೆಯಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ವಿನಯ್ ಕುಮಾರ್ ಸೋದರಿ ಅವರ ಅನುಭವ ಇದೆ. NSUI ಅಧ್ಯಕ್ಷರಾಗಿ, ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆಗಳನ್ನು ಹಿಡ್ಕೊಂಡು ಪಾರ್ಲಿಮೆಂಟ್ ಹಿಡ್ಕೊಂಡು ಅಸೆಂಬ್ಲಿ ಮಂತ್ರಿ ಎಲ್ಲರೂ ಕೂಡ ಅವರ ಅನುಭವ ಇದೆ. ಅವರ ಒಂದು ನೇತೃತ್ವದಲ್ಲಿ ಇವತ್ತು ದಿವಸ ಪ್ರಚಾರ ಸಮಿತಿ ಬಲಿಷ್ಠರಾಗಬೇಕು. ನಾವು ಒಂದು ಪ್ರಚಾರ ಸಮಿತಿ ಅಂದ್ರೆ ನಾನು ಪ್ರಚಾರ ಸಮಿತಿ ಅಧ್ಯಕ್ಷ ಇದ್ದೆ. ಬರೀ ಚುನಾವಣೆ ಬಂದ ಗಂಟೆ ಪ್ರಚಾರ ಸಮಿತಿ ಆದ್ರೆ ಉಪಯೋಗ ಆಗಿಲ್ಲ. ನಿರಂತರವಾಗಿ ನಮ್ಮ ಪ್ರಚಾರ ಸಮಿತಿ ನಾವು ಆಕ್ಟಿವ್ ಆಗಿರುವಂತಹ ರೀತಿಯಲ್ಲಿ ಇರಬೇಕು. ಆ ರೀತಿ ಪಕ್ಷ ಕೂಡ ನಾವು ನಡೆಸ್ಕೊಳ್ಳುವಂಥದ್ದು ಆಗ್ಬೇಕು. ಯಾಕಂದ್ರೆ ನಿರಂತರವಾಗಿ ಅಟ್ಯಾಕ್ ಮಾಡ್ಬೇಕು. ನಮ್ಮ ಎಸ್ ಎಂ ಪಾಟೀಲ್ ಏನಾದ್ರು ಮಾಡ್ತಿರ್ತಾರೆ, ದಿನವನ್ನು ಹೊಡ್ತಿರ್ತಾರೆ, ಅವ್ರು ತಪ್ಪಾದಾಗ ಬಿಡ್ತಾರೆ. ಬಹುಶಃ ನಾವೊಬ್ಬ ಅವರೊಬ್ಬರು 3 ಮಂದಿ ನಿರಂತರವಾಗಿ ನಾವು ಕೊಡ್ಕೊಂಡೇ ಇರ್ತೀವಿ ಎಲ್ಲರೂ ಕೂಡ. ಹೀಗಾಗಿ ಜನರಿಗೆ ಗೊತ್ತಾಗ್ಬೇಕು. ಇದಕ್ಕೆ ನಾವು ಸುಳ್ಳು ಹೇಳಿ ಸತ್ಯ ಮಾಡ್ತಾರ, ನಾವು ಸತ್ಯ ಹೇಳಿ ಜನರ ಮುಂದೆ ಹೋಗುದು. ಆ ಕೆಲಸ ಆಗ್ಬೇಕಂತ ಮಾತ್ರ ಹೇಳಿ ಇವತ್ತು ಸೋರ್ಕೆ ಅವರು ಅನೇಕ ಸಂಪರ್ಕ ಮುನಿರವರು ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಎಸ್ ಎಂ ಪಾಟೀಲ್ ಗಣ್ಯರು ಅಂತ ಅವರು ಟ್ರೈನಿಂಗ್ ಮಾಡುವಂಥದ್ದು ಆಗ್ಬೇಕು. ಇವ್ರ ಮುಖಾಂತರ ಎಲ್ಲರಿಗೂ ಟ್ರೈನಿಂಗ್ ಆಗಿ ಒಂದು ದಿವಸ ಜನರಿಗೆ ನಮ್ಮ ಪಕ್ಷ ಏನು ಮಾಡಿದೆ, ಏನೂ ಮಾಡಿಲ್ಲ, ಕ್ಷೇತ್ರಕ್ಕೂ ಬಂದಿಲ್ಲ. ಈಗ ಮತ್ತೆ ಪಾಳೆ ಬಂದಂದ್ರೆ ನಾವು ಮುಸ್ಲಿಂ ಅವರು
हमारा पूरे दिन वापस दे दो। आप आने से पहले जो बुरे दिन थे आपके अच्छे दिन आप रख लो। आपके आने के मोदी जी आप आने के पहले जो बुरे दिन थे वो बुरे दिन हमारे को लौटा दो, क्योंकि बुरे दिन में पेट्रोल 65 रुपए था, डीजल 25 रुपए का, 450 रुपए डीजल के गैस था। आपका अच्छे दिन में 1200 रुपए, 100 रुपए, 90 रुपए ಹೀಗೆ ಆಗಿರೋದು. ಬರೀ ಸುಳ್ಳು. ಅವ್ರು ಒಂದೇ ಒಂದಂದ್ರೆ ಜಾತಿ ಧರ್ಮದ ಮೇಲೆ ಯೂಸ್ ಮಾಡ್ಕೊಳ್ತಾರೆ. ಏನಾದ್ರೆ ಬಂದ್ರೆ ಹಿಂದೂ ಮುಸ್ಲಿಂ, ಹಿಂದೂಗಳು ಮುಸಲ್ಮಾನರು ಒಳಗಾಗ್ತದ್ದು. ನಮ್ಮ ವಿಜಯಪುರ ಜಿಲ್ಲೆ ಇದು ಅಣ್ಣ ಬಸವಣ್ಣನವರ ಜನ್ಮಭೂಮಿ. ಇವತ್ತು ಆದಿಲಶಾಹಿ ಅರಸರು ಒಂದು ಸೌಹಾರ್ದವಾಗಿ ಅಭಿವೃದ್ಧಿ ಮಾಡಿದಂತಹ ನಾಡಿದ್ದು. ಭಾವೈಕ್ಯತೆಗೆ ಸಂದೇಶ ಕೊಡುವಂಥದ್ದು ಆಶಿಫ್ ದರ್ಗಾ ಇರ್ಬೋದು, ನಮ್ಮ ತಿಕ್ಕೋಣದಾಗ ನಮ್ಮ ಹಾಜಿ ಸಾಬ್ ಬಡ್ಕಲ್ ಸಾಬ್ ಇರ್ಬೋದು, ಇಂಥ ಅನೇಕ ಕ್ಷೇತ್ರಗಳು ದುರುಸ್ತಾ ಬಂದಿದ್ದಾವೆ. ನಿನ್ನೆ ಬಾಬಾನಗರದ ನಾವು ಡ್ಯಾಮ್ ಮಾಡಿದಾಗ ಪಾಣಿ ಸಾಬ್ ಪಾಣಿ ಸಾಬ್ಗ ಮುಸಲ್ಮಾನ ಜನಕ್ಕಿಂತ ಹಿಂದೂ ಜನ ಜಾಸ್ತಿ ಇರ್ತಾರೆ. ನಮ್ಮ ತಿಕ್ಕೋಣದಾಗ ಹಾಜಿ ಬಡ್ಕಲ್ ಸಾಬ್ನಾಗ ಗದ್ದ ದೇಸಾಯಿ ಮಾಡಿ ಹೋಗ್ತಾರೆ, ನಮ್ಮ ದಿಕ್ಕೆ ಪಾಡು ಮಾಡಿ ಅಂತ ಇದು ಆರ್ತಿ ಹೋಗ್ತದೆ. ಅವ್ರಿಗಿಂತ ಜಾಸ್ತಿ ನಾವು ನೋಡ್ಬೋದು. ಭಾವೈಕ್ಯತೆ ಈ ನಾಡಿನಲ್ಲಿ ಒಂದು ದಿವಸ ಇದನ್ನ ನಾವು ತಿರಸ್ಕಾರ ಮಾಡಬೇಕು. ನಾವು ವಿಶೇಷವಾಗಿ ಅಣ್ಣ ಬಸವಣ್ಣನವರ ಸಿದ್ಧಾಂತದಾಗೆ ಬಂದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದೆ, ಎರಡು ಅಣ್ಣ ಬಸವಾದೀಶರ ಅನುಭವ ಮಂಟಪದ ಕರಿಪರಿಕಲ್ಪನೆ ಇದೆ, ಅವರ ಸಿದ್ಧಾಂತ ಚಿಂತನೆಗಳಿದಾವೆ. ಅದು ಮತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಎರಡು ಒಂದೇ. ಬಸವಣ್ಣವರು ಬೇರೆ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ. ಬುದ್ಧ ಬಸವ ಅಂಬೇಡ್ಕರರ ತತ್ವ ಸಿದ್ಧಾಂತದಲ್ಲಿ ನಾವು ನಮ್ಮ ಪಕ್ಷವನ್ನು ಬೆಳೆಸಿ ಎಲ್ಲ ಜಾತಿ ಧರ್ಮದ ಬಡವರ ರೈತರ ಶ್ರಮಿಸುವಂತ ಕಾಲ ಇದು. ಆ ದಿಶೆಯಲ್ಲಿ ನಮ್ಮ ವ್ಯವಸ್ಥಿತ ವಿಚಾರ ಆಗಲಿಕ್ಕೆ ಪ್ರಚಾರ ಸಮಿತಿಯ ಒಂದು ಕಾರ್ಯಾಗಾರ ಬಹಳ ಮಹತ್ವವನ್ನು ನಾನು ಪಡ್ಕೊಂಡಿದೆ ನಮ್ಮ ಮಾತನ್ನು ಸಂದರ್ಭದಲ್ಲಿ ಹೇಳಿ ಆಮೇಲೆ ಇವತ್ತು ನನಗೆ ಗೊತ್ತಿದೆ ಸ್ವಲ್ಪ ಇದು ನಮ್ದು ತಪ್ಪಾಯಿತು. 5 ದಿವಸ ಮದುವೆ ದಿವಸ ಕಾರ್ಯಕ್ರಮಗಳನ್ನ ಹಾಕೋಬಾರ್ದು. ಬಹಳಷ್ಟು ಮದುವೆಗಳಿಗೆ ನಾವು 2 ಜನ ಎಲ್ಲ ಕೂಡ ಇರ್ತಿದ್ರು. ಆದರೆ ಇವತ್ತು ವಿನಯ್ ಕುಮಾರ್ ಸೋರ್ಕೆ ಅವರು ಬಂದಿದ್ದಾರೆ ಮತ್ತು ನಮ್ಮ ಸಲೀಂ ಅಹಮದ್ ಜಿ ಅವರು ಬಂದಿದ್ದಾರೆ. ಇವರೆಲ್ಲರೂ ಬಂದು ಇವತ್ತು ದಿವಸ ಇದು ಮಾಡುವಾಗ ದಯವಿಟ್ಟು ಯಾರು ಎದ್ದು ಹೋಗ್ತಕ್ಕಂಥ ನಾನು ಮದುವೆಗೆ ಹೋಗಿ ಬಂದು ಮತ್ತೆ ನಾನು ವಾಪಸ್ ಬರ್ತೇನೆ. ಅದೇ ರೀತಿ ಆಗದವರಾಗಿರ್ಬೋದು, ಕಟ್ಟಕೊಂಡವರಾಗಿರ್ಬೋದು, ಉಳಿದವರಾಗಿರ್ಬೋದು, ಮದುವೆಗೆ ಹೋಗಿ ಮತ್ತೆ ವಾಪಸ್ ಬರ್ತೇನೆ. ದಯವಿಟ್ಟು ಒಬ್ಬರು ಇವತ್ತು ನೋಡೋದು ನಾನು ಟೆಸ್ಟ್ ಮಾಡ್ತೀನಿ ಅಂತ ಒಂದು ವಿಡಿಯೋ ಇಟ್ಬಿಡಪ್ಪ, ವಿಡಿಯೋ ಇಟ್ಬಿಡು. ಯಾರು ಎದ್ದು ಹೋಗ್ತಾರಲ್ಲ ಅವ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಅವರ ಕಾರ್ಯಕರ್ತರ ಬದ್ಧತೆ ಇಲ್ಲ ಅಂತಬೇಕು. ನೀವು 3 ಜನ ನಿಮಗೆ ತರಬೇತಿ ಕೊಡಕ್ಕೆ ಬಂದಾರೆ. ಅವ್ರು ತರಬೇತಿ ಕೊಡಕ್ಕೆ ಬಂದಾಗ ಯಾರು ಯಾರು ತರಬೇತಿ ಖಾಲಿ ಕುರ್ಚಿ ತರಬೇತಿ. ನಾಳೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ. ಅದಕ್ಕೆ ಮಹತ್ವ ಪಡ್ಕೊಂಡಿದೆ. ದಯವಿಟ್ಟು ವಿನಂತಿಯನ್ನು ಮಾಡ್ಕೊತೀವಿ. ಅವರೆಲ್ಲ ಅಲ್ಲಿ ದೂರದಿಂದ ನಮ್ಮ ತರಬೇತಿ ಕೊಡಕ್ಕೆ ಬಂದಿದ್ದಾರೆ. ಸೋರಕೆ ಅವರು, ಸಲೀಂ ಅಹಮದ್ ಅವರು, ಬಾಳಾಣಿಗಳು ಸೆಲ್ಲರು ಕೂಡ ಬಂದಿದ್ದಾರೆ. ಅವರ ಮಾತುಗಳು ಕೇಳಬೇಕು, ಅವ್ರ ವಿಷಯಗಳು ಕೇಳ್ಕೊಂಡು ನಾವು ಮಾಡಬೇಕಾಗಿದೆ. ದಯವಿಟ್ಟು ಒಬ್ಬರು ಎದ್ದು ಹೋಗುವಂತಿಲ್ಲ, ಹೋಗಂಗಿಲ್ಲನೋ ಕೈ ಎತ್ತಿರೋದು ಯಾರು ಹೋಗಿರೋದು ಹೋಗಾಕಿರೋರು ಕೈ ಎತ್ತಿರೋದು, ಹೋಗೋರು ಯಾರು ಕೈ ಎತ್ತಿ. ನಾವು ಹೋಗ್ತೀನಿ, ನಾನು ಬರ್ತೀನಿ, ಅಕ್ಕಿ ಕಾಲಕ್ಕೆ ಬರ್ತೀನಿ. ಅದಕ್ಕೆ ಬಹಳ ಮಹತ್ವದ ತರಬೇತಿ ಕೇಂದ್ರವಿದೆ. ಅದಕ್ಕೆ ದಯವಿಟ್ಟು ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಪ್ರಾರ್ಥನೆ ಮಾಡ್ತೀನಿ, ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಯಾರು ಹೋಗ್ತಕ್ಕಂಥಲ್ಲ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ದೇಶಕ್ಕೆ ಮಾಡಿದೆ. ಸ್ವಾತಂತ್ರ್ಯ ಹೇಳ್ಕೊಂಡು ಇಲ್ಲಿವರೆಗೆ ಏನೇನಾಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ. ಬಿಜೆಪಿ ಅವರಿಂದ ಏನೂ ಕೂಡ ಆಗಿಲ್ಲ. ಈ ದೇಶವನ್ನ ಹಾಳು ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಬಿಜೆಪಿಯವರು ಮಾಡಿದ್ದಾರೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ, ಈ ಕಾಂಗ್ರೆಸ್ ಪಕ್ಷದ ನಾನು ಮುಖಂಡರುಗಳಾಗಿ ಇವತ್ತು ನಾವು ಹೆಮ್ಮೆ ಪಡುವಂತಹ ಪಕ್ಷದಲ್ಲಿ ನಾವು ತಿಳಿಸಿದ್ವಿ, ಜಾತ್ಯತೀತ ಪಕ್ಷದಲ್ಲಿ ನಾವು ಮದುವೆಯನ್ನು ಮಾತನಾಡಿಸೋದು ಹೇಳಿ ಇವತ್ತು ತಮ್ಮೆಲ್ಲರಿಗೆ ಒಂದು ಕಾರ್ಯಾಗಾರ ಒಳ್ಳೆ ರೀತಿಯಾಗಲಿ. ನಮ್ಮ ವಿನಯ್ ಕುಮಾರ್ ಸೋರ್ಕೆ ಅವರು ಏನು 1 ಲಕ್ಷ ಜನ ಒಂದು ಟೀಮ್ ಹಾಕಿದ್ದಾರೆ. ನಿಜವಾಗಿ ಬಹಳ ಹೆಮ್ಮೆಯನ್ನು ಹೇಳ್ತಾ ಇದ್ದಾರೆ. ಆ ಕೆಲಸ ಅವತ್ತು ಅವ್ರು ಮಾಡಿ ಗ್ರಾಮ ಪಂಚಾಯತಿಯಲ್ಲಿ ಇವಿಬ್ಬರನ್ನ
ಅದನ್ನ ನಾವು ತರಬೇತಿ ಕೊಟ್ಟರೆ ಅಲ್ಲಿ ಸ್ಥಳೀಯವಾಗಿ ಏನು ಅಪಪ್ರಚಾರಗಳು ಮಾಡ್ತಿರ್ತಾರೆ, ಸುಳ್ಳುಗಳು ಹೇಳ್ತಾ ಇರ್ತಾರೆ, ಅದು ಒಂದು ಭಾಗ. ಇನ್ನೊಂದು ಭಾಗ ನಾವು ಮಾಡಿದಂಥ ಕೆಲಸವನ್ನು ಎದುರಿಸೋ ಜನರಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಡುವಂಥ ಒಂದು ಮಾರ್ಗ ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ. ಅದಕ್ಕೆ ನಾವು ಯಶಸ್ವಿಯಾಗಿ ನಾವೆಲ್ಲರಿಗೆ ಕೈ ಜೋಡಿಸು ಅನ್ನೋ ಮಾತನ್ನು ಸಂದರ್ಭ ಹೇಳಿ, ನಮ್ಮ ಸಲೀಂ ಅಹಮದ್ ಅವರು ಕೂಡ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅವರು ಕೂಡ NSY ಇಟ್ಕೊಂಡು ಯುವ ಕಾಂಗ್ರೆಸ್ ಭಾಳ ನಮ್ಮ ಹೋರಾಟ ಮಾಡ್ಕೊಂಡು ಬಂದವರು. ಯಾವುದೇ ಒಂದು ಕೆಲಸಕ್ಕೂ ಬೇಸರ ಮಾಡ್ಕೊಂಡಿಲ್ಲ. ನಾವೆಲ್ಲ ಪಾರ್ಟ್ ಟೈಮ್ ಫುಲ್ ಟೈಮ್ ಕೆಲಸ ಪಕ್ಷ ಸಲ ಮಾಡಿದ್ದಾರೆ. ಅವ್ರ ಮಾತುಗಳನ್ನು ಕೂಡ ನಾವು ಕೇಳಬೇಕಾಗಿದೆ. ಹೀಗಾಗಿ ಯಾರು ಇದನ್ನು ಎದ್ದು ಹೋಗಬಾರ್ದು, ಎಲ್ಲರೂ ಇದನ್ನು ಮಾಡಬೇಕು ಅಂತ ಅಟೆಂಡ್ ಮಾಡಿ ಈ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಇಲ್ಲಿಂದ ನಿರ್ವಹಿಸಬೇಕು. ಅವರಿಗೆ ಗೌರವವನ್ನು ಕೊಡಬೇಕು, ಸಂಪರ್ಕ ಕೊಡಬೇಕು. ಬಂದಾಗ ಅವ್ರ ಗೌರವ ಕೊಡೋದು ತಪ್ಪಾಗ್ತದೆ. ಆ ಕೆಲಸವನ್ನು ತಾವು ಮಾಡ್ತೀರನ್ನು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಚಿವರು ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಎಲ್ಲ ಧನ್ಯವಾದಗಳನ್ನು ಹೇಳುತ್ತಾ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಿಷಯದಲ್ಲಿ ಹಮ್ಮಿಕೊಂಡಂತಹ ಒಂದು ದಿನದ ಕಾರ್ಯಕರ್ತರ ಸಭೆ ಕಾರ್ಯಗಳನ್ನು ಉದ್ಘಾಟನೆ ಮಾಡಿದಂತಹ ರಾಜ್ಯದ ಹಿರಿಯ ಮುಖಂಡರು, ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಜಿ ಕ್ಯಾಬಿನೆಟ್ ಕಮಿಟಿಯ ಚೇರ್ಮನ್ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಮಾಜಿ ಮಂತ್ರಿಗಳು, ಮುಖಂಡರಾದ ಸನ್ಮಾನ್ಯ ಹಾಗೂ ಕ್ಯಾಬಿನೆಟ್ ಕಮಿಟಿಯ ಚೇರ್ಮನ್ ಸನ್ಮಾನ್ಯ ವಿನಯ್ ಕುಮಾರ್ ಸೊಲ್ಕೆ ಅವರೇ, ಶಾಸಕರಾದ ಶೂರ್ ಅವರೇ, ಹಮೀದ್ ಮುಷ್ರೀಫ್ ಅವರೇ, ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶರಣಪ್ಪ ಕೊಡ್ಗಿ ಅವರೇ, ಭೀಮಣ್ಣ ಕೋಜಂಗಿ ಅವರೇ, ಗಂಗಾಧರ್ ಅವರೇ, ಇಲಿಯಾಸ್ ಕಂಬುಗೌಡ ಪಾಟೀಲ್, ಶಬೀರ್ ಅಹಮದ್ ಅಗೀದಾರ್ ಅವರೇ, ಮುನೀರ್ ಅವರೇ, ಸುಧೀರ್ ಮೌಲ್ಯ ಅವರೇ, ಶಂಭುಶೇಖರ್ ಮಕಾಂದರ್ ಅವರೇ, ಎಸ್ಆರ್ ಅವರೇ, ವೇದಿಕೆಯಲ್ಲಿ ಬಂದ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ಜಿಲ್ಲಾ ಕಾಂಗ್ರೆಸ್ ಮಾನ್ಯ ಎಂ ಬಿ ಪಾಟೀಲ್ ಸವಿಸ್ತಾರವಾಗಿ ಜವಾಬ್ದಾರಿಗಳ ಬಗ್ಗೆ, ಸಂಘಟನೆ ಬಗ್ಗೆ ಹೇಳಿದ್ದಾರೆ. ಇದೊಂದು ಸಭೆಯಲ್ಲ, ಒಂದು ಕಾರ್ಯಾಗಾರ. ಇವತ್ತು ಕಾರ್ಯಾಗಾರದಲ್ಲಿ ಕಮಿಟಿಯಿಂದ ಬಂದಂತಹ ಹಲವಾರು ಮುಖಂಡರುಗಳು ಸವಿಸ್ತಾರ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ, ಸಾಧನೆಗಳ ಬಗ್ಗೆ, ಬಿಜೆಪಿ ವೈಫಲ್ಯದ ಬಗ್ಗೆ ಹೇಳ್ತಾರೆ. ಇವು ನಮ್ಮ ಪ್ರತಿನಿಧಿಗಳಾಗಿ ಯಾವ ಸಂದೇಶ ಇಲ್ಲಿಂದ ಹೋಗುತ್ತೆ ಆ ಸಂದೇಶವನ್ನು ಮನೆ ಮನೆ ಮುಟ್ಟಿಸೋದಕ್ಕೆ ಕೆಲಸ ನಾವು ಮಾಡಬೇಕು. ಅದಕ್ಕೆ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 2 ವರ್ಷ 9 ತಿಂಗಳಾಗಿದೆ. 2023ರಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಏನು ಚುನಾವಣೆ ಮುಂಚೆ ವಾಗ್ದಾನ ಮಾಡಿದ್ವಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತರ್ತೀವಿ. 5 ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ 3 ತಿಂಗಳ ಅನುಷ್ಠಾನಕ್ಕೆ ತಂದಿದ್ದೀವಿ. 5 ಕಾರ್ಯಕ್ರಮ, ಅದು ಶಕ್ತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಾಗೂ ಯುವ ನಿಧಿ, 5 ಕಾರ್ಯಕ್ರಮಗಳನ್ನ ನಾವು ನಡೆದಿದ್ದೀವಿ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮ ಮಾಡುವ ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ DK ಶಿವಕುಮಾರ್ ನಾಯಕತ್ವದಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಹಾಗೂ ಎಲ್ಲ ಮುಖಂಡರ ನಾಯಕತ್ವದಲ್ಲಿ, ಎಂ ಬಿ ಪಾಟೀಲ್ ನಾಯಕತ್ವದಲ್ಲಿ ಜನಪರ ಕೆಲಸ ಮಾಡ್ತಾರೆ. ಅಧಿಕಾರಿಗಳ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನು ಮಾಡಿ ನಮಗೆ ಅವಕಾಶ ಕೊಡಿ. ಜನ ಆಶೀರ್ವಾದ ಮಾಡಿದ್ದಾರೆ. ಸುಮಾರು 36 ಓಟ್ಗಳು ಗೆಲ್ಲಿಸಿ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬಂದ ನಂತರ ಜನಸೇವೆ ಮಾಡಿ ಅಂತ ಹೇಳ್ತಾರೆ. ನಾವು ಗೆದ್ದಿದ್ದೀವಿ ಗೆಲ್ಲಬಾರ್ದು, ನಮ್ರತೆಯಿಂದ ಪ್ರಾಮಾಣಿಕವಾಗಿ ಜನಸೇವೆ ಮಾಡುವ ಕೆಲಸ ನಾವು ಮಾಡಬೇಕಂತ ನಾನು ಹೇಳ್ತೇನೆ. ಸ್ನೇಹಿತರೆ, ಇವತ್ತು 5 ಗ್ಯಾರಂಟಿಗಳಷ್ಟು ತಂದಿದ್ದೀವಿ. 6ನೇ ಗ್ಯಾರಂಟಿ ಬಡವರಿಗೆ ಪಟ್ಟ ಕೊಡುವಂಥ ಕೆಲಸ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸುಮಾರು 7,20,000 ಪಟ್ಟಗಳನ್ನು ಬಡವರಿಗೆ ಕೊಡುವಂಥ ದೊಡ್ಡ ಕಾರ್ಯಕ್ರಮ ನಮ್ಮ ಸರ್ಕಾರ. ಈ ವಿಚಾರಗಳನ್ನು
ಜನರಿಗೆ ಹೇಳೋಂಥ ಕೆಲಸ ನೀವು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮೂಲಕ ತಮ್ಮ ಮೂಲಕ ಈ ಕಾರ್ಯಕ್ರಮವನ್ನು ಮನೆ ನಡೆಸುವಂಥ ಕೆಲಸ ಮಾಡಬೇಕಾಗಿದೆ. ತಮ್ಮ ಈಗಾಗಲೇ ಹೇಳಿದ್ರು ವಿನಯ್ ಕುಮಾರ್ ಅವರ ಚಿಂತನೆ, ಪ್ರತಿಯೊಂದು ಬೂತ್ಗಳಲ್ಲಿ 2 ಜನ ನಮ್ಮ ಪಕ್ಷದ ಕಾರ್ಯಕ್ರಮದ ಬಗ್ಗೆ, ನಮ್ಮ ಸಿದ್ಧಾಂತಗಳ ಬಗ್ಗೆ ಹೇಳುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಎಲ್ಲ ಟ್ರೈನಿಂಗ್ ನಾವು ಈಗಾಗಲೇ ಮಾಡ್ತಾರೆ. ಅದು ಮುನೀರ್ ಇರ್ಬೋದು, ಮುರಳಿ ಇರ್ಬೋದು, ಹಲವಾರು ಶಕ್ತಿ ಇರ್ಬೋದು. ಈಗ ನಮ್ಮ ಸಭೆಯಲ್ಲಿ ಈಗ ಆದಮೇಲೆ ಅವರು ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಆ ವಿಚಾರ ಹೇಳುವಂಥ ಕೆಲಸ ನಾವು ಮಾಡಬೇಕು. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ನಿನ್ನೆ ಮೊನ್ನೆ ಹುಟ್ಟಿದ ಪಕ್ಷ ಅಲ್ಲ. 140 ವರ್ಷಗಳ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳಿದೆ. ಕೇವಲ ಅಧಿಕಾರಿ ಹುಟ್ಟಿದ ಪಕ್ಷ ಅಲ್ಲ. ಸಾಮಾಜಿಕ ಕಣಗಳಿ ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವುದೇ ಕಾಂಗ್ರೆಸ್ ಪಕ್ಷದ ಈ ಸಿದ್ಧಾಂತ. ನಾವು ಗೆದ್ದಿದ್ದೀವಿ, ಸೋತಿದ್ದೀವಿ, ಅದು ನಿರಂತರವಾಗಿ ನಮ್ಮ ಸಿದ್ಧಾಂತಗಳ ಯಾವತ್ತೂ ಕೂಡ ಬಲಿಕೊಡಬೇಕು. ಕಾಂಗ್ರೆಸ್ ಇಸ್ ನಾಟ್ ಓನ್ಲಿ ಅ ಪಾರ್ಟಿ, ಕಾಂಗ್ರೆಸ್ ಮೂವ್ಮೆಂಟ್, ಒಂದು ಹೋರಾಟ. ಆ ಹೋರಾಟ ಸಂಸ್ಕಾರವಾಗಿದೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿಯ ನಾಯಕತ್ವದಲ್ಲಿ, ಅವರ ನಾಯಕತ್ವದಲ್ಲಿ ಹಾಗೂ ಹಲವಾರು ಮುಖಂಡರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ದೇಶ ಸ್ವಾತಂತ್ರ್ಯವಾಗಿ ಬಾಳ್ಬೇಕಂತ ಹೇಳಿದ್ರೆ ಅದು ನಮ್ಮ ಪೂರ್ವಜನ ಹೋರಾಟ, ಅವರ ಪುಣ್ಯ. ಇವತ್ತು ಮಹಾತ್ಮ ಗಾಂಧಿ ಬಲಿದಾನ, ನಂತರ ಇಂದಿರಾ ಗಾಂಧಿಯವರು ಈ ದೇಶವನ್ನು 16 ವರ್ಷ ಆಳಿದ್ರು. ಸದಾಕಾಲ ಮಹಿಳೆಯರ ಬಗ್ಗೆ, ಬಡವರಿಗೆ ಚಿಂತನೆ, ಉಳುವನೆ ಭೂಮಿಯ ಒಡೆಯ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದರು. ಅದೇ ರೀತಿ ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿ ಬಡವರಿಗೆ ಸಾಲ ಕೊಡುವಂತಹ ದೊಡ್ಡ ಶಕ್ತಿ ದಿವಂಗತ ಇಂದಿರಾ ಗಾಂಧಿಯವರು. ಅದೇ ರೀತಿ 20 ವರ್ಷ ಕಾರ್ಯಕ್ರಮ ಇರ್ಬೋದು, ವಿಡೋ ಪೆನ್ಷನ್ ಕಾರ್ಯಕ್ರಮ ಇರ್ಬೋದು, ಇಂಥ 10 ಹಲವಾರು ಕಾರ್ಯಕ್ರಮ ಕೊಟ್ಟು ಕೊನೆಯ ಭಾಷಣ ಅವರು ಮಾಡಿದ್ರು ಒರಿಸ್ಸಾದಲ್ಲಿ. ಬಹುಶಃ ಅವ್ರಿಗೆ ಗೊತ್ತಿರ್ಬೋದು ನಾವು ಬದುಕಿನ ಸಾಹಿತ್ಯ ಅಂತ. ಕೊನೆಯ ವರ್ಷದ ಭಾಷಣ ಮಾಡ್ತಾರೆ. ಇಲ್ಲಿ ಮಹಿಳೆಯರು ಕೂತಿದ್ದಾರೆ. ಯಾಕಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳಿದ್ರು, ಪಾರ್ಲಿಮೆಂಟ್ ಹೇಳ್ತಾರೆ ಇಂದಿರಾ ಗಾಂಧಿ ಬಗ್ಗೆ ಒಂದು ದುರ್ಗೆ ಮಾಡಿರುವಂಥ ಮಾತು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ ಅಂತ ಧೀಮಂತ ನಾಯಿ ಕೊನೆಯ ಭಾಷಣ ಹೇಳಿದ್ರು. ನಾನು ಬದುಕಿ ಸಾಯಿತಿ, ನನ್ನ ದೇಹದ ಪ್ರತಿಯೊಂದು ರಕ್ತದ ಕಣ ಈ ದೇಶದ ಐಕ್ಯತೆಗೆ ಎಂಬ ಮಾತು ದಿವಂಗತ ನಂತರ ಹಂತಕರ ಕೊಟ್ಟಿಗೆ ಬಲಿಯಾಗ್ತದೆ. ಇಡೀ ಪ್ರಪಂಚ ಕಣ್ಣಿಗಾಗುತ್ತೆ. ವಿ ಹ್ಯಾವ್ ಲಾಸ್ಟ್ ದ ಐರನ್ ಲೇಡಿ ಇನ್ ದಿಸ್ ವರ್ಲ್ಡ್. ಆ ಧೀಮಂತ ನಾಯಕಿ ಸದಾಕಾಲ ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ ಚಿಂತನೆ ಮಾಡ್ತಾರೆ. ರೋಟಿ ಕಪಡ ಮಕಾನ್ ಅಂತ ಸ್ಲೋಗನನ್ನು ಕೊಟ್ಟು ಸದಾಕಾಲ ಬಡವರ ಬಗ್ಗೆ ಚಿಂತನೆ ಮಾಡುವಂಥ ಧೀಮಂತ ನಾಯಕಿ ಇಂದಿರಾ ಗಾಂಧಿ ನಮ್ಮನ್ನು ಬೇಕಾಗಿದೆ. ಅವರ ಹತ್ಯೆ ನಂತರ ನಮ್ಮ ಯುವ ನಾಯಕ ರಾಜೀವ್ ಗಾಂಧಿ ಈ ರಾಷ್ಟ್ರದಲ್ಲಿ 21ನೇ ಶತಮಾನಕ್ಕೆ ತರುವಂತ ಕನಸು ಕಂಡಿದ್ರು. ಸದಾಕಾಲ ಯುವಕರಿಗೆ ಚಿಂತನೆ ಮಾಡ್ತಾ ಇದ್ರು. 18 ವರ್ಷದ ಯುವಕರಿಗೆ ಅಧಿಕಾರ ಕೊಡಬೇಕಂತ ಒಂದು ಚರ್ಚೆ ಇತ್ತು. ಯಾಕಂದ್ರೆ ಮುಂಚೆ 21 ವರ್ಷಕ್ಕೆ ಅಧಿಕಾರ ಇತ್ತು, ವೋಟಿಂಗ್ ರೈಟ್. 18 ವರ್ಷಕ್ಕೆ ಮಾಡಬೇಕಂತ ಚರ್ಚೆ ಮಾಡಿದ್ರು. ಅದಕ್ಕೆ ಸಾಕಷ್ಟು ಟೀಕೆ ಮಾಡಿದ್ರು. ನಮ್ಮ ಪಕ್ಷದ ಮುಖಂಡರಿಗೆ ವಿರೋಧ ಮಾಡಿದ್ರು. ರಾಜೀವ್ ಗಾಂಧಿ ಅವರೇ, ಈ ಯುವಕರಿಗೆ, ಈ ವಿದ್ಯಾರ್ಥಿಗಳಿಗೆ ಅಧಿಕಾರ ಕೊಡಬೇಡಿ ಅಂತ ನಮ್ಮ ಮಾತು ಹೇಳಿದ್ರು. ಅದು ರಾಜೀವ್ ಗಾಂಧಿ ಹೇಳಿದ್ರು 14 ವರ್ಷಕ್ಕೆ ಅವರು ಮಿಲಿಟರಿ ಸೇರ್ಬೋದು. ಆ ಭಾಷಣದಲ್ಲಿ ಮಾತು ಹೇಳ್ತಾರೆ, ಈ ದೇಶ ಉಳಿಬೇಕಾದ್ರೆ, ಈ ದೇಶ ಬೆಳೀಬೇಕಾದ್ರೆ, ಈ ದೇಶ 21ನೇ ಶತಮಾನಕ್ಕೆ ಹೋಗ್ಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳಿ ಯುವಕ ಅಧಿಕಾರ ಕೊಟ್ಟ ಸನ್ಮಾನ್ಯ ರಾಜೀವ್ ಗಾಂಧಿ. ಇವತ್ತು ನಮ್ಮ ಯುವಕರು, ವಿದ್ಯಾರ್ಥಿಗಳು ಇವತ್ತು MP ಓಟ್ ಹಾಕ್ಬೋದು, MLA ಓಟ್ ಹಾಕ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಓಟ್ ಹಾಕಿ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ದೊಡ್ಡ ಶಕ್ತಿ ಕೊಟ್ಟರು ದಿವಂಗತ ರಾಜೀವ್ ಗಾಂಧಿ. ಇವತ್ತು ಸಂಪರ್ಕ ಕ್ರಾಂತಿ, ಇವತ್ತು ಲ್ಯಾಪ್ಟಾಪ್, ಕಂಪ್ಯೂಟರ್, ಮೊಬೈಲ್ಗಳು ಅದು ರಾಜೀವ್ ಗಾಂಧಿ ಕೊಡಬೇಕು. ಆ ಹಿಂದೆ ಅವರು ಕೂಡ ಈ ದೇಶಕ್ಕೆ ತಮ್ಮ ಪ್ರಾಣ ಅವರ ಹತ್ಯೆ ನಂತರ ಶ್ರೀಮತಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದಂಥ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅಂತಿಮವಾಗಿ ಕಾರ್ಯಕರ್ತರ ಒತ್ತಾಸೆಯಿಂದ ಶ್ರೀಮತಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ. ಇದೇ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಿದ್ರು ವಿದೇಶಿ ಮಹಿಳೆ. ಒಂದು ಸಭೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮಾತು ಹೇಳ್ತಾರೆ, ಈ ಮಹಿಳೆ ಪರವಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಮಾತು ಹೇಳ್ತಾರೆ, ಈ ದೇಶಕ್ಕೆ ಸೊಸೆಯಾಗಿ ಬಂದೆ, ಈ ದೇಶಕ್ಕೆ ಸೊಸೆಯಾಗಿ ಬಂದೆ, ಈ ದೇಶದ ತಾಯಿಯಾದೆ, ಈ ದೇಶದಲ್ಲಿ ವಿಧವಿತರಾಗಿರುವ ರಾಜೀವ್ ಗಾಂಧಿ ಇದೆ 2 ಮಕ್ಕಳು. ರಾಹುಲ್ ಗಾಂಧಿ ಪ್ರಿಯಾಂಕ ಕಟ್ಕೊಂಡು ಯಾವ ಕಾರ್ಯಕ್ರಮ, ಯಾವ ಸಿದ್ಧಾಂತ ಇಟ್ಕೊಂಡು ಶ್ರೀಮತಿ ಸೋನಿಯಾ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವರು ಭವ್ಯ ಭಾರತವನ್ನು ಕಟ್ಟುವಂತ ಕನಸು ಕಂಡಿದ್ರು. ಅದು ಕನಸು ಮಾಡಲಿಕ್ಕೆ ಹಳ್ಳಿ ಎತ್ತಿದ್ದಾಡಿ ಕೊನೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಎಲ್ಲ ಎಲ್ಲಿಗಳು
ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ಬರೆದು ಕೊಡ್ತಾರೆ. ಅದಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾತನಾಡ್ತಾರೆ, ನನ್ನ ಕೆಲಸ ಹೊಂದಿದೆ. ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಪ್ರೈಮ್ ಮಿನಿಸ್ಟರ್ ಮಾಡೋಣ ಅಂತ ಮಾತನಾಡ್ತಾರೆ. ನೋಡಿ ಅವರ ತ್ಯಾಗ. ಈ ಕಾಲದಲ್ಲಿ ಪಂಚಾಯತಿ ಅಧ್ಯಕ್ಷ ಸ್ಥಾನಗಳಿಗೆ ತಯಾರಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಸ್ಥಾನಗಳಂತ ಧೀಮಂತ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ. ಅದೇ ನಮ್ಮ ಯುವ ನಾಯಕ ರಾಹುಲ್ ಗಾಂಧಿ ಅವರು, ರಾಜೀವ್ ಗಾಂಧಿಯ ಪ್ರತಿಬಿಂಬ. ಅವರು ಕೂಡ ಈ ದೇಶ ಮುಂದೆ ಹೋಗಬೇಕಾದ್ರೆ ಮಹಿಳೆಯರಿಗೆ ಯುವಕರಿಗೆ ಶಕ್ತಿ ಸಿಗಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ಇವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾರೆ ಸಾಮಾನ್ಯ ರಾಹುಲ್ ಗಾಂಧಿ. ಸಾಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರ ನಾಯಕತ್ವದಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಕೆಲಸ ಮಾಡ್ತಾರೆ. ಆ ಹಿನ್ನೆಲೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ವಿಚಾರಧಾರೆಗಳನ್ನ ಹೋರಾಟಗಳ ತ್ಯಾಗ ಬಲಿದಾನವನ್ನು ಜನರಿಗೆ ಮುಗಿಸುವಂತ ಕೆಲಸ ನಾವು ಮಾಡಬೇಕಂತ ಮಾತನ್ನು ಹೇಳ್ತಾ ಇವತ್ತು ಏನು ಪ್ರಚಾರ ಸಮಿತಿಯ ಅಧ್ಯಕ್ಷ ಸಲಹೆಯಾಗಿದೆ. ಅವರ ಮೂಲಕ ನಮ್ಮ ಕಾರ್ಯಕ್ರಮ ನಮ್ಮ ಸರ್ಕಾರದ ಸಾಧನೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನ ಜನರಿಗೆ ಹೇಳುವಂಥ ಕೆಲಸ ಮಾಡಬೇಕಂತ ಮಾತನ್ನು ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮೆಲ್ಲ ಜವಾಬ್ದಾರಿ ಇದೆ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯಗಳು ನಮ್ಮ ಮುಂದೆ ಇದೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ಧಾಂತಗಳನ್ನು ನೋಡಿ ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ವಿಚಾರಧಾರೆಗಳನ್ನು ನೋಡಿ ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷ ತ್ಯಾಗ ಬಲಿದಾನ ನೋಡಿ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು ನಾವು ಈ ದೇಶಕ್ಕೆ ಸ್ವಾತಂತ್ರ್ಯಂತಹ ಕಾಂಗ್ರೆಸ್ ಪಕ್ಷ, ಆ ಕಾಂಗ್ರೆಸ್ ಪಕ್ಷದ ವಿಚಾರಗಳು ಇಟ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಸೇರಿದ್ದೀವಿ. ಆ ಸಿದ್ಧಾಂತಗಳನ್ನು ನಾವು ಕೆಲಸ ಮಾಡಬೇಕು. ಅಧಿಕಾರ ಎಲ್ಲರಿಗೂ ಸಿದ್ಧೇ ಇರ್ಬೋದು, ಆದರೆ ನಮ್ಮ ಕರ್ತವ್ಯಗಳು ನಮ್ಮ ಮುಂದೆ ಅಂತ ಮಾತನ್ನು ಹೇಳ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಮಗೆ ಟೀಕೆ ಮಾಡ್ತಾರೆ. ಯಾವುದೇ ರೀತಿಲ್ಲ. ಯಾವ ಹಣ ಕಾರ್ಯ ಮಾಡಿದ ಟೀಕೆ ಮಾಡ್ತಾರೆ. 12 ವರ್ಷ ಆಯಿತು ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು. ಅಧಿಕಾರ ಬರೋ ಮುಂಚೆ ಭಾಷಣ ಮಾಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಆಗ್ತದೆ ಅಂತ ಸುಳ್ಳು ಹೇಳೋದಲ್ಲ. 12 ವರ್ಷ ಆಯಿತು, 15 ರೂಪಾಯಿ ಕೂಡ ಯಾವುದೇ ಅಕೌಂಟ್ ಬಂದಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಯುವಕರಿಗೆ ಕೊಟ್ಟು ಅಂತ ಸುಳ್ಳು ಹೇಳಿದ್ರು. 12 ವರ್ಷ ಆಯಿತು, 24 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು. 24 ವರ್ಷ ಕೊಟ್ಟು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಸುಳ್ಳು ಹೇಳಿದೆ. ಆ ಯಾವುದೇ ಡಬಲ್ ಇನ್ಕಮ್ ಮಾಡಬೇಕು. ಇವತ್ತು ಬೆಲೆ ಏರಿಕೆ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇರುವಾಗ, ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು. ಅದು 100ಕ್ಕೆ ದಾಟಿದೆ. ಇದು ಅವರ ಸಾಧನೆಯ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000 ದಾಟಿದೆ. ಅದು ಅವರ ಸಾಧನೆಯಲ್ಲ. ಮೋದಿ ಹೇಳಿದ್ರು ಭಾಷಣ ಮಾಡಿದ ಮೇಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಮರಾಜ್ಯ ಮಾಡ್ತೀವಿ ಹೇಳಿದ್ರಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ರಾಮರಾಜ್ಯ ಮಾಡಲಿಲ್ಲ, ಈ ದೇಶದಲ್ಲಿ ರಾವಣ ರಾಜ್ಯ ಮಾಡಿ ಸಮಾಜವನ್ನು ಹೊಡೆಯುವಂತ ಕೆಲಸ ಮಾಡಿದ್ರಿ ಅಂತ ಹೇಳೋದು ಬಯಸ್ತಾ ಇದೆ. ಯಾವ ದೇಶದ ಶಾಂತಿ ನೆಮ್ಮದಿ ಸಹಬಾಳ್ವೆ ಅಭಿವೃದ್ಧಿ ಆಗ್ತಾ ಇತ್ತು, ಆ ದೇಶದಲ್ಲಿ ಇವತ್ತು ಸಮಾಜವನ್ನು ಹೊಡೆಯುವಂತ ಕೆಲಸ ಇತ್ತು ಮಾಡ್ತಾರೆ. ಇವತ್ತು ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ಇಡೀ ದೇಶ ಶಾಂತಿಯ ತೋಟೆ ಆಗಬೇಕು. ಪ್ರತಿಯೊಬ್ಬರು ನೆಮ್ಮದಿಯಿಂದ ಸಹಬಾಳ್ವೆಯಿಂದ ಬದುಕಬೇಕು, ಬಾಳಬೇಕು. ಅದು ಕೇವಲ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿಯು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ, ಈ ವಿಚಾರಗಳ ಜನರಿಗೆ ನಾವು ಕೆಲಸ ಮಾಡಬೇಕು. ಅವರನ್ನು ಬೆತ್ತಲ ಮಾಡುವಂಥ ಕೆಲಸ ನಾವು ಮಾಡೋಣ ಅಂತ ಮಾತನ್ನು ಹೇಳ್ತಾ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಚಿಂತನೆಗಳನ್ನು ಜನರಿಗೆ ಕೊಟ್ಟ ಕೆಲಸ ನಾವು ಮಾಡೋಣ. ವಿಶೇಷವಾಗಿ ಇವತ್ತು ಪ್ರಚಾರ ಸಮಿತಿಗೆ ದೊಡ್ಡ ಹೊಣೆಗಾರಿಕೆ ಜವಾಬ್ದಾರಿ ಇದೆ. ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು ಇಲ್ಲಿ ರಾಜ್ಯದ ಪ್ರವಾಸ ಮಾಡ್ತಾ ಇದ್ದಾರೆ. ಅವರು NSU ಅಧ್ಯಕ್ಷರಾಗಿ, ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, AICC ಕಾರ್ಯದರ್ಶಿಯಾಗಿ, ಮಂತ್ರಿಯಾಗಿ ಸಾಕಷ್ಟು ಅವರಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಈ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಒಂದು ದೊಡ್ಡ ಪಡೆನೇ ಇದೆ. ಅವರ ಭಾಷಣಗಳು ನಾವು ಕೇಳಬೇಕು. ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಅವರು ಭಾಷಣ ಮಾಡಿ ನಮ್ಮ ಸರ್ಕಾರದ ಸಾಧನೆ ಅದು BJP ವೈಫಲ್ಯಗಳ 2 ವಿಚಾರಗಳನ್ನು ನಮ್ಮ ಕೆಲಸ ಮಾಡ್ತಾರೆ. ಅದರಿಂದ ತಾವೆಲ್ಲ ದಯವಿಟ್ಟು ಇದು ನಾರ್ಮಲ್ ಮೀಟಿಂಗ್ ಅಲ್ಲ, ಇದೊಂದು ಸೆಮಿನಾರ್. ಅದನ್ನು ನಾವು ಸಂಪೂರ್ಣವಾಗಿ ಕೂತ್ಕೊಂಡು ಮನಸ್ಸಿಂದ ಅದನ್ನು ಹತ್ಕೊಂಡು, ಯಾಕಂದರೆ ನೀವುಗಳು ನಮ್ಮ ಲೀಡರ್ಗಳು, ನೀವು ಸಂದೇಶ ಇಡೀ ಜಿಲ್ಲೆಗೆ ಬ್ಲಾಕ್ಗೆ ತಾಲೂಕಿಗೆ ಬೂತ್ಗೆ ಕೊಡುವಂಥ ಕೆಲಸ ಮಾಡಬೇಕನ್ನೋ ಮಾತನ್ನು ಹೇಳ್ತಾ ಒಟ್ಟಾರೆ ಭಾರತೀಯ ಜನತಾ ಪಾರ್ಟಿಯ ಕರ್ಮಕಾಂಡಗಳನ್ನು, ಅವರ ತಪ್ಪುಗಳನ್ನು ಜನರಿಗೆ ಕೆಲಸ ಮಾಡಬೇಕು. ಅದೇ ರೀತಿ ಕಾಂಗ್ರೆಸ್ಸಿನ ವಿಚಾರಗಳನ್ನು ಹಾಗೂ ಕಾಂಗ್ರೆಸ್ ಸಾಧನೆಗಳನ್ನ ಜನರಿಗೆ ಮುಗಿಸುವಂಥ ಕೆಲಸ ನಾವು ಮಾಡೋಂಥ ಮಾತನ್ನು ಹೇಳ್ತಾ ನಮಗೆ ನಮ್ಮ ಹೋರಾಟ ಮುಂದೆ ನಡ್ಕೊಂಡು ಹೋಗಬೇಕು. ನಮ್ಗೆ ವಿಶ್ವಾಸ ಇದೆ. ಈಗ ಸುಮಾರು 2 ವರ್ಷ 9 ತಿಂಗಳು ಕಳೆದಿದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಕೂಡ 2028 ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡ್ತಾ ನಾವೆಲ್ಲ ನಮ್ಮ ಪಕ್ಷದ ಸೈನಿಕರು ಸೇನಾನಿಗಳು ನೀವು ಸೇರಿ ಪಕ್ಷವನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು ಜನರಿಗೆ ಮುಗಿಸುವಂಥ ಕೆಲಸ ನಾವು ಮಾಡೋಣ ಅಂತ ಮಾತನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.
ಇದುವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಊಟ ಮಾಡುವಂತೆ ತಮ್ಮಲ್ಲಿ ವಿನಂತಿ. ಇಡೀ ಅಧ್ಯಕ್ಷರಾದಂಥ ಸಂಬಣ್ಣಿ ಅವರೇ, ಟಪಾಲ್ ಅವರೇ, ವಿಜಾಪುರ ಜಿಲ್ಲೆಯ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಲೋಣಿ ಸಾಹೇಬರೇ, ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ಸಹೋದರರೇ, ಸಹೋದರಿಯರೇ, ನೀರಾಗಬಾರ್ದು, ಹರಿಯುವಂಥ ನದಿ ಆಗಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಪಕ್ಷ ನಿಂತು ನೀವು ಏನಾಗ್ತೈತೆ ಅಂದರೆ ಕೊಳಿತೈತಿ, ಹುಳ ಹುಳಿ ಆಗ್ತವೆ. ಆದರೆ ಹರಿಯುವ ನೀರಿನಲ್ಲಿ ಏನೇ ತೇಲ್ ಬಂದರೂ ತಾನೇ ಹೋಗ್ತೈತಿ, ಸ್ವಚ್ಛ ಇರ್ತೈತಿ. ಅದೇ ರೀತಿಯಾಗಿ ಇವತ್ತು ಪಕ್ಷದ ಶಿಸ್ತಿನಲ್ಲಿ ಪಕ್ಷ ಅಳವಡಿಸಿಕೊಳ್ಳ ಶಿಸ್ತನ್ನು ನಾವು ಎಲ್ಲರೂ ಇಲ್ಲಿ ಕಲಿಬೇಕಾಗ್ತೈತಿ. ನಮಗೆ ಮಾರ್ಗದರ್ಶನ ಮಾಡುವಂಥ ನಾಯಕರು ಅತ್ಯಂತ ಶ್ರಮವಹಿಸಿ ಬೆಂಗಳೂರಿನಿಂದ ಆಗಮಿಸಿದಾಗ ಅವರು ವಿನಯ್ ಸೋರ್ಕೆ ಅವರು ಮೊದಲು ಬೆಂಗಳೂರು ಅಷ್ಟೇ ಅಲ್ಲ, ಅವರು ಮೈಸೂರಿಂದ ಬಂದಾಗ ಅವರು ಹೇಳಿದಂಥ ಕಾನೂನುಗಳನ್ನು ಕೇಳಿಕೊಂಡು ನಾವು ಅತ್ಯುತ್ತಮ ರೀತಿಯಿಂದ ಪಕ್ಷದ ಸಂಘಟನೆ ಆಗಬೇಕು. ಯಾವುದು ಸತ್ಯಾಸತ್ಯತೆಯ ಅರಿವನ್ನು ನಾವು ಜನರಿಗೆ ನುಡಿಸಬೇಕು. ಒಂದು ವೇಳೆ ಹೇಳಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತ ತಾವು ಯೋಚನೆ ಮಾಡಬೇಕಾಗ್ತದೆ. ಬಹುಶಃ ನನ್ನ ದೃಷ್ಟಿಕೋನದಾಗ ನಮ್ಮಲ್ಲಿ ತಾಯಂದಿರು ಏನೇನೇ ಇವತ್ತು ಸಂವಿಧಾನಬದ್ಧವಾಗಿ ನಮ್ಮ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಗ್ಯಾರಂಟಿಗಳ ಬಗ್ಗೆ ಏನೇನು ಮಾಡ್ಯಾರ, ಗ್ಯಾರಂಟಿಗಳು ಅತ್ಯುತ್ತಮವಾದ ಕೆಲಸ ಮಾಡಿವೆ ಅಂತ ಹೇಳಿ ಯಾಕಂದ್ರೆ ಬಹುಶಃ ಕೆಲವರು ನಮ್ಮ ನಾಯಕರು ಹೇಳ್ತಿರ್ತಾರೆ ಒಳಗೆ ನೀವು ಗ್ಯಾರಂಟಿಗೆ ನಮ್ಗೆ ಭಾಳ ಅನ್ಯಾಯ ಆಗಬೇಕು ಅಂತ ಹೇಳ್ತಾರೆ. ಆದರೆ ಒಂದು ಮಾತನ್ನು ಹೇಳಕ್ಕೆ ನಾವು ಗ್ಯಾರಂಟಿಗಳಲ್ಲಿ ಇವತ್ತು ನಮ್ಮ ಸಂವಿಧಾನಬದ್ಧವಾಗಿ ನಾವೇನು ಇವತ್ತು ಮಹಿಳೆಯರ ಸೋದರಿಯರ ಸಬಲೀಕರಣವನ್ನೇ ನಾವು ಮಾಡಬೇಕು ವಿಚಾರ ಮಾಡಿರೋ ಆ ಕೆಲಸ ನಮ್ಮ 5 ಗ್ಯಾರಂಟಿಗಳು ಮಾಡ್ಲಾಕತ್ತೀವಿ, ಮಾಡ್ತೀವಿ ಅಂತ ಹೇಳಿ ಮೊದಲೇ. ಆದರೆ ಇವತ್ತು ಬಿಜೆಪಿ ಹೇಳ್ತಿದೆ ಈ ದೇಶದಲ್ಲಿ ಬಹುಶಃ ನನ್ನ ದೃಷ್ಟಿಕೋನದಿಂದ ಯಾರೇ ಸುಳ್ಳು ಭಾಳ ಹೇಳ್ತಾರಪ್ಪ ಅಂದ್ರೆ ಸುಳ್ಳು ಹೇಳುವಂತ ಪ್ರಧಾನಮಂತ್ರಿ ಯಾರು ಹೇಳ್ತಾರೆ ನರೇಂದ್ರ ಮೋದಿ ಅಂತ ಹೇಳಿ ಸುಳ್ಳಿನ ಸಂಧಾನ. ಯಾಕಂದ್ರೆ ಬಹುಶಃ ತಮಗೆ ಗೊತ್ತಾಯ್ತು GST ಹಾಕಿದವರು ಅವರೇ, ತೆಗೆಯವರು ಅವರೇ. ನೀವು ನೋಡಿ ದೀಪಾವಳಿ ಸುತ್ತಮುತ್ತ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳು ನಮಗೆ GSTಯನ್ನು ತೆಗೆದುಬಿಟ್ರು, ಇಷ್ಟು ಸೌಲಭ್ಯಗಳನ್ನು ಕೊಟ್ಟರು. ಅರೆ ನಾನು ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ನೀವು ಹಾಕಿದವರು ನೀವು, ತೆಗೆಯೋರು ನೀವು, ತೆಗೆದ್ರು ಪ್ರಚಾರ, ಹಾಕಿದ್ರು ಪ್ರಚಾರ, ತೆರಿಗೆ ಅದು ಯೋಚನೆ ಮಾಡಿ ನೀವು. ಅದು ಕೆಲವು ಪರ್ಸೆಂಟೇಜ್ ಮಾತ್ರ ತೆಗೆದಾರ, ಆದರೆ ಎಲ್ಲ ತೆಗೆದು ಕ್ಯಾನ್ಸಲ್ ಮಾಡಿಲ್ಲ. ನಾನು ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಈ ಥರದ ಹಸಿ ಸುಳ್ಳು ಹೇಳ್ತಾ ಎಷ್ಟು ದಿವಸ ಹೇಳಿ ನೀವು ಈ ದೇಶದ ಜನತೆಗೆ ವಂಚಿಸಬಹುದು? ಸುಳ್ಳು ಸುಳ್ಳೇ ಇರ್ತೈತಿ, ಯಾವಾಗಾದರೂ ಸತ್ಯನೇ ಇರ್ತೈತಿ. ಅದಕ್ಕೆ ಸತ್ಯ ಪಾಲನೆ ಮಾಡುವಂಥ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಜಾತ್ಯತೀತವಾದಂಥ ಈ ಪಕ್ಷದ ಸಿದ್ಧಾಂತಗಳ ಅನುಗುಣವಾಗಿ ನಾವು ನೀವು ಎಲ್ಲರೂ ನಿರ್ವಹಿಸಿಕೊಂಡು ಹೋಗಿ ಬರುವಂಥ ದಿನದಲ್ಲಿ ಇವರೇನು ಅವರು ಭ್ರಮೆ ಹಾಕಿದವ್ರಿಗೆ ಏನಪ್ಪ ಭ್ರಮೆ ನಾವು ಮುಂದಿನ ಬಾರಿ ಕಾಂಗ್ರೆಸ್ ಮಾಡಿದ ತಪ್ಪಿನಿಂದ ನಾವು ಆರಿಸಿ ಬರ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಸಾಧ್ಯನೇ ಇಲ್ಲ ಅಂತ ನನ್ನ ಭಾವನೆ ಇದೆ. ಅದು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ ಅನ್ನ ಇಷ್ಟು ಅತ್ಯುತ್ತಮವಾದ ಬಜೆಟ್ ಕೊಟ್ಟಾರಲ್ಲ, ಬಹುಶಃ ನಮ್ಮ ವಿಜಾಪುರ ಜಿಲ್ಲಾ ಹಿಂದೂ ಸಿಕ್ಕಿಲ್ಲ, ಮುಂದೂ ಸಿಕ್ಕಿಲ್ಲ, ಗೊತ್ತಿಲ್ಲ ಅಂಥ ಅದ್ಭುತವಾದ ಬಜೆಟ್ ಯಾರೇ ಕೊಟ್ಟಾರಂದ್ರೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಬಂಧುಗಳೇ, ಇವತ್ತು ನನ್ನ ಕ್ಷೇತ್ರದಲ್ಲಂತೂ ಪಟ್ಟಿ ಮಾಡಲು ಸಾಕಾಗಿಲ್ಲ. ವಿಧಾನಸೌಧ ಕೊಟ್ಟಾರ, ಆನಂತರ ಚರ್ಚಾಳಿ ನೀರಾವರಿ ಕೊಟ್ಟಾರ, ಆನಂತರ ಚತುಷ್ಪಥ ರಸ್ತೆ ಯೋಚನೆ ಮಾಡಿದ್ರು. ಚತುಷ್ಪಥ ರಸ್ತೆ ನ್ಯಾಷನಲ್ ಹೈವೇ ಅಂತ ಮಾಡಿದ್ರು. ಕಾಲ ಆಗ್ತಾ ಇದೆ. ಅಂಥ
ಚತುಷ್ಪಥ ರಸ್ತೆ ನಮ್ಗೆ ಕೊಟ್ಟಾರ. ಜೊತೆಗೆ ನಾವು ಕೇಳಿದಂಥ ರಸ್ತೆಗಳನ್ನ ಬಹುಶಃ ಅಭಿವೃದ್ಧಿಗೆ ಹಣನೇ ಇಲ್ಲ ಅಂತವ್ರು ಏನು ಹೇಳ್ತಾರೆ, ಸುಳ್ಳು 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 ಅಂತ ಹೇಳೋಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸುಳ್ಳಿನ ಸರಮಾಲೆಯನ್ನು ಹಾಕೊಂಡು ಅವ್ರು ಏನು ಹೋಗ್ತಾರೆ, ಆ ಸುಳ್ಳನ್ನ ಇವತ್ತು ನಿಶ್ಚಿತವಾಗಿಯೂ ತಾವು ಸೋಲಿಸ್ತೀರಿ, ತಾವು ಸತ್ಯದ ಪರವಾಗಿ ಇರ್ತೀರಿ ಅನ್ನುವಂಥ ನನ್ನ ಯೋಚನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಅನಿವಾರ್ಯ ಕಾರಣದಿಂದ ನಾನು ಆ ಲಗ್ನದ ಒಂದೆರಡು ಕಡೆ ತೀರ್ಕೊಂಡಾರ, ಅದಕ್ಕೆ ನಾನು ಹೋಗಿಬಿಡ್ತೀನಿ. ದಯಮಾಡಿ ನಮ್ಮ ತಮ್ಮಲ್ಲಿ ವಿನಂತಿ ಏನಪ್ಪ ಅಂದ್ರೆ, ತಾವು ಉಪಸ್ಥಿತರಿದ್ದು ಒಂದು ದಿವಸದ ಕಾರ್ಯಾಗಾರದಲ್ಲಿ ಅತ್ಯುತ್ತಮವಾಗಿ ತಮ್ಮ ಮಾತುಗಳನ್ನು ಸೋರ್ಟೆ ಸಾಹೇಬ್ ಹೇಳ್ತಾರೆ, ಅವ್ರು ಹೇಳಿದಂತೆ ನಾವು ನೀವು ಕರೆಯೋಣ ಅಂತ. ಮತ್ತು ಒಂದು ದಿವಸ ನೀವು ಈಗಾಗಲೇ ತರಬೇತಿ ಪಡೆದೀರಿ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ, ಆ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು ಅಂತ ವಿನಂತಿಸಿ, ಬಹುಶಃ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲಾರದೆ ಮತ್ತೆ ನಾವೇ ಬಿಜಾಪುರದವರೇ ಇದ್ದೀವಿ, ನಮ್ಮ ಗಮನಕ್ಕೆಲ್ಲವನ್ನು ತರ್ತೀವಿ. ಅದಕ್ಕೆ ಈಗೇನು ತಾವೆಲ್ಲರೂ ತಪ್ಪದೇ ಕೂತು ಎಲ್ಲ ವ್ಯವಸ್ಥಿತ ಸಭೆಯನ್ನು ಮಾಡ್ಕೊಂಡು ಹೋಗ್ಬೇಕು. ತಾಯಂದಿರಿಗೆ ಹೇಳಿದ್ವಿ, ತಾಯಂದಿರಿಗೆ ಬಹುಶಃ ನಮ್ಮ ಪಕ್ಷ ಮಾಡಿದಂಥ ಕೆಲಸ ಯಾರೂ ಮಾಡಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ, ಬಿಜಾಪುರ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ನಮ್ಮ ಮಲ್ಲಿಕಾರ್ಜುನ ಲೋಣಿಯವರ ಕೈ ಬಲಪಡಿಸಬೇಕು ವಿನಂತಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜಯ ಹಿಂದ್, ಜಯ. ಇದುವರೆಗೆ ಮಾತನಾಡಿದ ಮಾನ್ಯ ಪ್ರಚಾರ ಸಮಿತಿಯ ಆದೇಶದಂತೆ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಹಿರಿಯ ಕಾಂಗ್ರೆಸ್ ಮುಖಂಡರು, ಹಿಂದಿನ ಸಚಿವರಾದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಸಾಹೇಬ್ರೆ, ಈಗ ತಾನೇ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ವೇದಿಕೆಯಿಂದ ನಿರ್ಗಮಿಸಿರುವ ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕಾ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರನ್ನ, ಅದೇ ರೀತಿ ಸಲೀಂ ಅಹಮದ್ ಸಾಹೇಬ್ರನ್ನ, ವಿಠಲ್ ಕಟಕ್ದೊಂಡ್ರವರನ್ನ ಸ್ಮರಿಸಿ, ಈವರೆಗೆ ಏನು ಕಾರ್ಯಕ್ರಮ ಆಯಿತು ಅದು ವೇದಿಕೆಯ ಉದ್ಘಾಟನೆ ಕಾರ್ಯಕ್ರಮ. ನಿಜವಾಗಿ ತರಬೇತಿಯ ಪ್ರಾರಂಭ ಈಗಾಗ್ತಾ ಇದೆ. ಇಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪಕ್ಷದ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಯುತ ಮುನೀಂದ್ರ ಅವರಾಗಿರ್ಬೋದು, ಸುಧೀರ್ ಮುರವಳ್ಳಿಯವರಾಗಿರ್ಬೋದು, ಶಂಭು ಶೆಟ್ಟಿಯವರಾಗಿರ್ಬೋದು, ಅವರನ್ನು ಹೊರತುಪಡಿಸಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಸತತವಾಗಿ ಈ ಜಿಲ್ಲೆಗೆ ಭೇಟಿ ಕೊಟ್ಟು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರಾದಂಥ ಶ್ರೀಯುತ ಡಾಕ್ಟರ್ ಶರಣಪ್ಪಣ್ಣ ಕೊಟ್ಟಿಗೆಯವರಾಗಿರ್ಬೋದು, ಮಹಾಬಳೇಶ್ವರ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಜಿಲ್ಲಾ BDA ಅಧ್ಯಕ್ಷರಾದಂಥ ಗಂಗಾಧರ್ ಸಂಬಣ್ಣವರಾಗಿರ್ಬೋದು, ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಮಿರ್ದೇವರಾಗಿರ್ಬೋದು, ಮತ್ತು ಮಹಿಳಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿ ಸಹೋದರಿ ನದಾ ಮೇಡಮ್ರವರಾಗಿರ್ಬೋದು, ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಅವರಿವರೆಲ್ಲದೆ ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರುಗಳೇ, ಇಲ್ಲಿ ಆಗಮಿಸಿರುವ ಪಕ್ಷದ ಕಾರ್ಯಕರ್ತರೇ, ಹಿರಿಯರೇ, ತಾಯಂದಿರೇ, ನಾವು ಸೀಮಿತವಾದ ಜನರಿಗೆ ಈ ಒಂದು ಕಾರ್ಯಕ್ರಮವನ್ನ ಪಕ್ಷದ ಆದೇಶದ ಪ್ರಕಾರ ಏರ್ಪಡಿಸಿದ್ದೇವೆ. ಏನು ಇದರ ಉದ್ದೇಶ? ಈ ಕಾಂಗ್ರೆಸ್ ಪಕ್ಷದಲ್ಲಿ ನೀವೆಲ್ಲರೂ ಒಂದು ಸ್ಥಾನಮಾನದಲ್ಲಿ ಇದ್ದೀರಿ. ಯಾರು ಪಕ್ಷದ ಸ್ಥಾನಮಾನವನ್ನು ಪಡೆದಿದ್ದೀರಿ, ಯಾರು ಸರ್ಕಾರದಲ್ಲಿ ನಾಮಿನೇಟ್ ಆಗಿ ಸ್ಥಾನಮಾನವನ್ನು ಪಡ್ಕೊಂಡಿದ್ದೀರಿ, ವಿವಿಧ ನಿಗಮಗಳಲ್ಲಿ ಇದ್ದೀರಿ, ಗ್ಯಾರಂಟಿ ಕಮಿಟಿಗಳಲ್ಲಿದ್ದೀರಿ. ನಿಮ್ಮೆಲ್ಲರಿಗೂ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದೇವೆ. ಈ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆ ಏನು ಅನ್ನೋದನ್ನ ತಾವೆಲ್ಲರೂ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಿ, ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ತರಬೇತಿ ಕೇಂದ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 140 ವರ್ಷಗಳ ಇತಿಹಾಸ ಇರತಕ್ಕಂಥ
ಇರ್ತಕ್ಕಂಥ ಈ ಕಾಂಗ್ರೆಸ್ ಹುಟ್ಟುವಾಗ ಅಂದರೆ ಅದರ ಪ್ರಾರಂಭಿಸುವಾಗ ಯಾವ ಉದ್ದೇಶದಿಂದ ಈ ಪಕ್ಷವನ್ನು ಕಟ್ಟಿದ್ರು, ಅದರ ತತ್ವ ಸಿದ್ಧಾಂತಗಳೇನು, ಎಷ್ಟು ದಿನಗಳ ಕಾಲ ಈ ದೇಶದಲ್ಲಿ ಸರ್ಕಾರವನ್ನು ಕೊಡ್ತು, ಈ ರಾಜ್ಯಗಳಲ್ಲಿ ಸರ್ಕಾರವನ್ನು ಕೊಡ್ತು, ಆ ಸರ್ಕಾರಗಳು ಜನರಿಗಾಗಿ ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು, ಇವೆಲ್ಲವನ್ನು ಕಾರ್ಯಕರ್ತರಾದಂಥ ಮೊಟ್ಟ ಮೊದಲು ನಮಗೆ ಗೊತ್ತಾಗಬೇಕು. ನಮಗೂ ಗೊತ್ತಾದಾಗ ಮಾತ್ರ ನಾವೆಲ್ಲ ಮತದಾರರಿಗೆ ಹೇಳಿ ಅವ್ರ ಮನವನ್ನು ಪರಿವರ್ತನೆ ಮಾಡತಕ್ಕಂಥ ಸಾಧ್ಯತೆ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಪ್ರಮುಖರಾಗಿ 3 ಜನ ಏನು ನಮ್ಮ ವಿಶೇಷ ಆಹ್ವಾನಿಸಿದ್ದಾರೆ. ಅವರು ಬಹಳಷ್ಟು ವಿಷಯವನ್ನು ತಿಳಿಸ್ಕೊಡೋರಿದ್ದಾರೆ. ನಾನು ಭಾಷಣ ಮಾಡೋದಕ್ಕಿಂತ ಹೆಚ್ಚು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ದಯಮಾಡಿ ನೀವು ಅಲ್ಲಿ ಇಲ್ಲಿ ಎಷ್ಟೋ ಸಮಯವನ್ನು ಕಳೀತೀರಿ. ನೀವು ಸರಿಯಾಗಿ ಕಾರ್ಯಕ್ರಮ ಮುಗಿಯುವವರೆಗೆ ಇಲ್ಲೇ ವೇದಿಕೆ ಮುಂಭಾಗದಲ್ಲಿ ಇದ್ದು ಅವರ ವಿಚಾರಗಳನ್ನು ತಿಳ್ಕೊಳ್ಬೇಕು ಮೊಟ್ಟ ಮೊದಲಿಗೆ ಅಂತೇಳಿ ನಿಮ್ಮಲ್ಲಿ ಕೇಳಿಕೊಂಡು, ನಿಮಗೆಲ್ಲ ಇಲ್ಲಿ ಊಟದ ವ್ಯವಸ್ಥೆ ಇದೆ. ಊಟ ಆದ ತಕ್ಷಣ ತಮಗೆ ಯಾರು ಭಾಗವಹಿಸಿದ್ದೀರಿ ಅವರಿಗೆ ಪ್ರಚಾರ ಸಮಿತಿ ವತಿಯಿಂದ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಡ್ರಿ, ನಾವು ಕಾಂಗ್ರೆಸ್ದಾಗ ಅದೇವ್ರಿ ಭಾಳ ದಿನ ಕೆಲಸ ಮಾಡ್ಯಾವ್ರಿ ಅಂತೇಳಿ ಬಾಯಿಗೆ ಹೇಳ್ಕೊಳ್ತಿದ್ದ ಬಿಜಾಪುರದಾಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ 7 ಪಕ್ಷದ ಕಾರ್ಯಕ್ರಮದಾಗ ನಾನು ಭಾಗವಹಿಸಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ. ಇದನ್ನು ಜೊರೆಕ್ಸ್ ಹಚ್ಚಿದ್ದೀನಿ, ನನ್ನನ್ನು ಕನ್ಸಿಡರ್ ಮಾಡಿ ಅಂತೇಳಿ ನೀವು 4 ವರ್ಷ 5 ವರ್ಷ ಬಿಟ್ಟು ಕೇಳೋದಕ್ಕೆ ನಿಮಗೊಂದು ರೈಟ್ಸ್ ಇರ್ತದೆ. ಈ ಒಂದು ಉದ್ದೇಶದಿಂದ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀನಿ. ನೀವು ನಿಜವಾಗಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಬಂದವರಾಗಿದ್ದೀರಿ. ನಿಮಗೆಲ್ಲ ಇನ್ನೂ ವಿಷಯ ಸಂಪೂರ್ಣ ಮಾಹಿತಿ ಪಕ್ಷದ ವಿಷಯ ಸಿಗಬೇಕು, ನಮಗೂ ಸಿಗಬೇಕು. ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗಾಗಿರ್ಬೋದು, ಬ್ಲಾಕ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರುಗಳಿಗಾಗಿರ್ಬೋದು, ಎಲ್ಲರಿಗೂ ಇನ್ನೂ ಮಾಹಿತಿ ಬೇಕು. ಈಗಾಗಲೇ ಮಾತನಾಡುವಾಗ ನಮ್ಮ ಸಾಹೇಬ್ ಹೇಳೋದು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆಗಳು ಮೇ ತಿಂಗಳಲ್ಲಿ ಬರ್ಬೋದು ಅಂತ ಹೇಳಿ. ಅವೆಲ್ಲ ಗ್ರಾಮೀಣ ಭಾಗದಿಂದ ನಡೀತಕ್ಕಂಥ ಚುನಾವಣೆಗಳು. ನೀವೆಲ್ಲರೂ ಇವತ್ತಿಗೆ ಇರ್ತಕ್ಕಂಥವ್ರು 190% ಜನ ಗ್ರಾಮೀಣ ಭಾಗದಿಂದ ಬಂದಿದ್ದೀರಿ. ನೀವೆಲ್ಲ ಇಲೆಕ್ಷನ್ ಒಳಗೆ ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ಏನೇನೋ ಜನ 8 ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ. ಅವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ಈ ಒಂದು ತರಬೇತಿ ಒಳಗೆ ಸಂಪೂರ್ಣವಾಗಿ ನೀವು ಕೂತ್ಕೊಂಡು ಕೇಳಿದಾಗ ಮಾತ್ರ ನಿಮಗೊಂದು ಜ್ಞಾನ ಬರ್ತೈತಿ. ಅಂತ ಒಂದು ಮಹತ್ವಪೂರ್ಣವಾದಂಥ ಈ ಒಂದು ಕಾರ್ಯಕ್ರಮ ಐತಿ. ಇದರೊಳಗೆ ನೀವು ಸಂಪೂರ್ಣ ತೊಡಗಿಸ್ಕೊಳ್ರಿ ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು, ಈಗ ವೇದಿಕೆಯ ಮೇಲಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ರಾಜ್ಯ ಅಧ್ಯಕ್ಷರು ಮಾತನಾಡಿದ ಮೇಲೆ ಒಂದು ಬಿಡುವು ಕೊಡ್ತಾ ಇದ್ದೇವೆ. ಎಲ್ಲರಿಗೆ ಒಂದು ಅರ್ಧ ಗಂಟೆ ಊಟದ ಬಿಡುವು ಕೊಡ್ತಾ ಇದ್ದೇವೆ. ಆ ಊಟದ ಬಿಡುವು ಆದ ನಂತರ ಮತ್ತೆ ಬಂದು ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡ್ತಾರೆ. ತದನಂತರ ಕೊನೆಯದಾಗಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ, ಎಲ್ಲ ಬ್ಲಾಕಿನ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನ ಮತ್ತು ಮುಖಂಡರನ್ನ ಸನ್ಮಾನಿಸಿ, ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರು ಅವರಿಗೆ ಸನ್ಮಾನಿಸಿ ಸರ್ಟಿಫಿಕೇಟ್ ಕೊಡ್ತಾರೆ. ಇಲ್ಲಿ ಭಾಗವಹಿಸಿದ ಎಲ್ಲ ಕಾರ್ಯಕರ್ತರಿಗೂ ಸರ್ಟಿಫಿಕೇಟ್ ಕೊಡ್ತಾರೆ. ಅವುಗಳನ್ನು ಪಡೆದುಕೊಂಡೇ ತಾವೆಲ್ಲ ಹೋಗಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಡಾಕ್ಟರ್ ಶರಣಪ್ಪ ಕೊಟಗೀರವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಸರ್ಫರಾಜ್ ಮಿರ್ದಾರ್ ಅವರೇ, ನಮ್ಮ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಮುನೀರ್ ಗಡಸಾಲ್ ಅವರೇ, ನಮ್ಮ ಚೀಫ್ ಕೋಆರ್ಡಿನೇಟರ್ ಆದಂಥ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀಯುತ ಸುಧೀರ್ ಮರುಳೀರವರೇ, ಇನ್ನೊಬ್ಬರು ನಮ್ಮ ಮುಖ್ಯ ಸಂಯೋಜಕರಾದಂಥ ಶ್ರೀಯುತ ಸಂತೋಷ್ ಶೆಟ್ಟರೆ, ವೇದಿಕೆಯಲ್ಲಿ ಇದ್ದಂಥ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಯುವಕ ಕಾಂಗ್ರೆಸ್ NSY ಎಲ್ಲ ಮಾಜಿ ಇವತ್ತು ಶಾಸಕರೇ, ಶರಣಪ್ಪನವರು, ಅದೇ ರೀತಿಯಲ್ಲಿ ವಿವಿಧ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ,
ನಡೆದಂಥ ನನ್ನ ಸಹೋದರ ಸಹೋದರಿಯರೇ, ಇವಾಗಲೇ ಈ ಒಂದು ಕಾರ್ಯಾಗಾರವನ್ನು ಇಲ್ಲಿ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರು ದೀಪ ಹಚ್ಚುವುದರ ಮುಖಾಂತರ ಉದ್ಘಾಟಿಸಿಕೊಟ್ಟಿದ್ದಾರೆ. ಚೆನ್ನವೀರ ಕವಿಗಳ ಒಂದು ಕವನ ಇದೆ, ಹಚ್ಚುವೆನು ನಾ ಹಣತೆ ಕತ್ತಲನ್ನು ಗೆಲ್ಲುವೆನೆಂಬ ಜಿದ್ದಿನಿಂದಲ್ಲ, ಹಣತೆಯ ಬೆಳಕಿನಲ್ಲಿ ನಾನಿನ್ನ ಮುಖ ಕೊಂಡು ನೀನನ್ನ ಮುಖ ಕೊಂಡು ಒಬ್ಬೊಬ್ಬರನ್ನ ಅರಿತು ಪ್ರೀತಿಸಲೆಂದು ಅನ್ನುವಂಥ ಕವನಕ್ಕೆ ಅನ್ವಯ ಆಗುವಂಥ ರೀತಿಯಲ್ಲಿ ಈ ಕಾರ್ಯಾಗಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಚರಿತ್ರೆ, ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥ ಕೊಡುಗೆ, ನಮ್ಮ ಎದುರುಗಡೆ ಇರುವಂಥ ಸವಾಲುಗಳು, ನಮ್ಮ ವಿರೋಧ ಪಕ್ಷದವರು ಮಾಡುವಂಥ ಸುಳ್ಳು ಪ್ರಚಾರಗಳು, ಸತ್ಯದ ಬಗ್ಗೆ ನಾವೆಲ್ಲಿ ಜನರ ಮುಂದಿಡಬೇಕು ಅನ್ನುವಂಥ ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಮಂಥನ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಈ ಕಾರ್ಯಾಗಾರವನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಹೆಚ್ಚು ನಿಮಿಷ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಬಹಳ ಇವತ್ತು ಒಂದು 10 ದಿವಸಗಳಿಂದ ನಿರಂತರವಾಗಿ ಇದಕ್ಕೆ ಶ್ರಮಪಟ್ಟು ತಮ್ಮನ್ನೆಲ್ಲ ಒಟ್ಟು ಸೇರಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಉಸ್ತುವಾರಿಗಳು ಕೂಡ ಶರಣಪ್ಪ ಕೊಟ್ಟಗೆಯವರು ಕೂಡ ಇವತ್ತು ಸಾಧಾರಣ 2-3 ಸಲ ಪ್ರತಿ ಒಂದು ಬ್ಲಾಕ್ ಕಾಂಗ್ರೆಸ್ಗೆ ಭೇಟಿ ಕೊಟ್ಟು ಇವತ್ತು ಬಿಜಾಪುರ ಮತ್ತು ಬಾಗಲಕೋಟೆ ಅವರ ಇನ್ಚಾರ್ಜ್ 2 ಜಿಲ್ಲೆಗಳಲ್ಲಿ ಕೂಡ ಈ ತರಬೇತಿ ಶಿಬಿರ ಆಗುವಂಥದ್ದಕ್ಕೆ ಅವರು ಚಾಲನೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಶ್ರೀಯುತ ಸರ್ಫರಾಜ್ ರವರು ಇವತ್ತು ಜಿಲ್ಲಾ ಮಟ್ಟದ ಪ್ರಚಾರ ಸಮಿತಿಯ ಪದಾಧಿಕಾರಿಗಳನ್ನು ಮಾಡಿ, ಬ್ಲಾಕ್ ಮಟ್ಟದ ಪದಾಧಿಕಾರಿಗಳನ್ನು ಮಾಡಿ, ಇವಾಗಲೇ ಪಂಚಾಯತ್ ಮಟ್ಟದಲ್ಲಿ ಬೂತಿನಿಂದ 2 ಜೋಡಣೆ ಮಾಡಿಕೊಂಡು ಈ ಇದನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಹೆಚ್ಚು ನಿಮಿಷ ಎಂ ಬಿ ಪಾಟೀಲ್ ಅವರು ಹಿಂದೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಂಥವರು. ನನಗೆ ಇವತ್ತು ಅಧಿಕಾರವನ್ನು ಕೊಟ್ಟಿರುವಂಥವರು ಶ್ರೀಯುತ ಎಂ ಬಿ ಪಾಟೀಲ್ ಅವರು. ಏನೋ ಎಂ ಬಿ ಪಾಟೀಲ್ ಅವರಿಗೆ ನಮ್ಮೊಂದು ನಟ್ಟು. ನಾನು 85 ಇಸವಿಯಲ್ಲಿ ಪ್ರಥಮವಾಗಿ ಶಾಸಕರಾಗಿ ಬಂದಾಗ ಅವರ ತಂದೆಯವರು ವಿಧಾನಸಭೆಯಲ್ಲಿದ್ದರು. ಆವಾಗ ನಾವು ಒಟ್ಟಿಗೆ ಹತ್ತಿರ ಕೂತ್ಕೊಳ್ಳೋದು. ಬಹಳ ಗೌರವದ ವ್ಯಕ್ತಿ ಎಂ ಬಿ ಪಾಟೀಲ್ ಅವರ ತಂದೆಯವರು, ಬಿ ಎಂ ಪಾಟೀಲ್ ಅವರು. ಇವತ್ತು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ರು. ಅವರ ಇವತ್ತು ದೇವಾಧೀನರಾದ ನಂತರ ಎಂ ಬಿ ಪಾಟೀಲ್ ಅವರು ಬಂದರು ವಿಧಾನಸಭೆಗೆ. ಆವಾಗ ಕೂಡ ನಾವು ಹತ್ತಿರ ಕೂತ್ಕೊಳ್ಳೋದು. ಎಂ ಬಿ ಪಾಟೀಲ್ ಬಂದು ನಾನು ವಿಧಾನಸಭೆಯಲ್ಲಿ ಹತ್ತಿರ ಕೂತ್ಕೊಳ್ಳೋದು. ಮಂತ್ರಿ ಆದರು, ನಾನು ನಗರಾಭಿವೃದ್ಧಿ ಸಚಿವರಾದೆ, ಅವರು ನೀರಾವರಿ ಸಚಿವರಾದರು. ಆವಾಗ ಕೂಡ ಹತ್ತಿರ ಕೂತ್ಕೊಳ್ಳುವಂಥದ್ದು. ಏನೋ ಒಂದು ರೀತಿಯ ಸಂಬಂಧ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಆ ದೃಷ್ಟಿಯಲ್ಲಿ ನಮ್ಮ ಬಿಜಾಪುರದ ಈ ಪ್ರಚಾರ ಸಮಿತಿಯ ಕಾರ್ಯಕ್ರಮವನ್ನು ಅವರೇ ಬಂದು ಇವತ್ತು ದೀಪ ಹಚ್ಚಿ ಉದ್ಘಾಟಿಸಿಕೊಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ನಾನು ಹೇಳಿದ್ದೇನೆ, ನೀವು ಹಿಂದಿನ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದೀರಿ ರಾಜ್ಯದ್ದು. ಬಿಜಾಪುರದಲ್ಲಿ ನಮ್ಮ ಪ್ರಚಾರ ಸಮಿತಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯ ಕೂಡ ನಿಮ್ಮ ಸಂಪೂರ್ಣ ಬೆಂಬಲ ಇರಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಕೇಳ್ಕೊಂಡಿದ್ದೇನೆ. ಅದಕ್ಕೆ ಅವರು 100ಕ್ಕೆ 100 ಪಾಲು ಕೂಡ ಒಪ್ಪಿಕೊಂಡಿದ್ದಾರೆ. ಜಿಲ್ಲಾಧ್ಯಕ್ಷರನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಈ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಿ ಈ ತರಬೇತಿ ಶಿಬಿರವನ್ನು ನಡೆಸಿದ್ದೀರಿ. ಇಂತಹ ಸಮಯದಲ್ಲಿ ನಮಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ. ಸುಧೀರ್ ಮರೋಳಿ ಅವರು ಮಾತಾಡಲಿಕ್ಕಿದ್ದಾರೆ, ಶಂಭು ಶೆಟ್ಟರು ಮಾತಾಡಲಿಕ್ಕಿದ್ದಾರೆ, ನಮ್ಮ ಉಸ್ತುವಾರಿ ಅವರು ಮಾತಾಡಲಿಕ್ಕಿದ್ದಾರೆ. ತದನಂತರ ಸಭೆ ಉಳಿದ್ರೆ ಇವತ್ತು ಮುನೀರ್ ಅವರು ಕೂಡ ಮಾತಾಡಲಿಕ್ಕಿದ್ದಾರೆ. ಸಾಕಷ್ಟು ಯಾಕೆಂತ ಹೇಳಿದ್ರೆ ನಾವು ಪಂಚಾಯತ್ ಚುನಾವಣೆಗೆ ಹೋಗ್ತಾ ಇದ್ದೀರಿ, ತಾಲೂಕು ಪಂಚಾಯತ್ ಚುನಾವಣೆಗೆ ಹೋಗ್ತಾ ಇದ್ದೀರಿ, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಹೋಗ್ತಾ ಇದ್ದೀರಿ. ಇಂಥ ಸಮಯದಲ್ಲಿ ವಿರೋಧ ಪಕ್ಷದವರು ಮಾಡುವಂಥ ಅಪಪ್ರಚಾರಕ್ಕೆ ತಮ್ಮಲ್ಲಿ ಕೂಡ ಬಂಡವಾಳ ಇರಬೇಕು. ಅದನ್ನ ಸರಿಯಾದ ಸಮರ್ಥನೀಯವಾಗಿ ಜನರ ಮುಂದೆ ಇಟ್ಟುಕೊಂಡ ಕೆಲಸ ಕಾರ್ಯ ಮಾಡಿದಂಥ ಸಮಯದಲ್ಲಿ ಜನರಿಗೆ ನಿಜವಾಗಿಯೂ ಕೂಡ ಅರ್ಥ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಮನ್ರೇಗದ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಬೇಕು ಅಂತ ಮಾಡಿದ್ದೇನೆ. ಹೆಚ್ಚಿನ ತಮಗೆ ಗೊತ್ತಿದೆ, ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಆಗುವಂಥ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಇವತ್ತು ಸ್ವಾತಂತ್ರ್ಯ ಚಳವಳಿ ಆಗುವಂಥ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದರು. ಬಡವ ಎಂದು ದೂರ ಜರಿದಿರು,
ಅವರ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತೆ. ಬಡವರ ಹೃದಯದಲ್ಲಿ ದೇವರ ದೇವಸ್ಥಾನ ಇದೆ, ದೇವರ ಮಸೀದಿ ಇದೆ, ಅಥವಾ ದೇವರೇ ಇದ್ದಾನೆ ಅನ್ನುವಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಅದೇ ರೀತಿಯಾಗಿ ಇನ್ನೊಂದು ಮಾತು ಹೇಳಿದರು ಮಹಾತ್ಮ ಗಾಂಧೀಜಿಯವರು, ಯಾರಾದರೂ ಅಧಿಕಾರದ ಕುರ್ಚಿಯಲ್ಲಿ ಕೂತು ಯಾವುದೇ ತೀರ್ಮಾನವನ್ನು ತಗೊಳ್ಳುವಂಥ ಸಮಯದಲ್ಲಿ ಒಂದು ಸಲ ಕಣ್ಣು ಮುಚ್ಚಿ ನಿನ್ನ ತೀರ್ಮಾನದಿಂದ ಕಟ್ಟ ಕಡೆಯ ಬಡವನ ಮುಖದಲ್ಲಿ ನೆಗೆ ಬರ್ತಿದ್ರೆ ತಕ್ಷಣ ಆ ತೀರ್ಮಾನವನ್ನು ತಗೊಳ್ಳುವಂತ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದರು. ಗ್ರಾಮ ಸ್ವರಾಜ್ಯದ ಬಗ್ಗೆ ದೊಡ್ಡ ರೀತಿಯ ಕಲ್ಪನೆಯನ್ನು ಹೊಂದಿದಂಥವರು ಮಹಾತ್ಮ ಗಾಂಧೀಜಿಯವರು. ನಮಗೆ ಸ್ವಾತಂತ್ರ್ಯ ಸಿಗುವಂತ ಸಮಯದಲ್ಲಿ ನಮ್ಮ ಎದುರುಗಳಿರುವಂತ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ ಬಡತನ. ಇವತ್ತು ಸಾಧಾರಣ 35 ಕೋಟಿ ಜನಸಂಖ್ಯೆಯಲ್ಲಿ 30 ಕೋಟಿ ಜನರು ಬಡವರೇ. ನನದೊಂದು ಹೇಳ್ಕೊಳ್ಳಿಕ್ಕೆ ಸ್ವಂತ ಜಾಗ ಇಲ್ಲ, ನನದೊಂದು ಹೇಳ್ಕೊಳ್ಳಿಕ್ಕೆ ಸ್ವಂತ ಮನೆ ಇಲ್ಲ, 3 ಹೊತ್ತು ಊಟ ಮಾಡುವಂತ ಶಕ್ತಿ ಇಲ್ಲ, ಉಡ್ಲಿಕ್ಕೆ ಬಟ್ಟೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಉದ್ಯೋಗ ಇಲ್ಲ. ಇಂಥ ಸಮಯದಲ್ಲಿ ಬಡತನ ನಿರ್ವಹಣೆಗೋಸ್ಕರ ಅನೇಕ ಕ್ರಾಂತಿಕಾರಕವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡ್ರು. ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಇರ್ಬೋದು, ಅದೇ ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಅಥವಾ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಮನಮೋಹನ್ ಸಿಂಗ್ ಅವರು ಇರ್ಬೋದು, ಎಲ್ಲರೂ ಕೂಡ ಕ್ರಾಂತಿಕಾರಿಕವಾದಂಥ ಒಂದು ಕಾರ್ಯಕ್ರಮವನ್ನ ಈ ದೇಶದ ಬಡವರ ಉನ್ನತಿಗೋಸ್ಕರ, ಬದುಕು ಕಟ್ಟಲಿಕ್ಕೋಸ್ಕರ ಅನೇಕ ಕ್ರಾಂತಿಕಾರಿಕವಾದಂತಹ ಒಂದು ಕಾರ್ಯಕ್ರಮ ಕೊಟ್ಟರು. ಇದನ್ನು ಸತತವಾಗಿ ಕಳೆದ 12 ವರ್ಷಗಳಲ್ಲಿ ಮೋದಿಯ ಸರ್ಕಾರ ಬಡವರ ಹಕ್ಕುಗಳನ್ನು ಕಿತ್ತುಕೊಂಡು ತೆಗೆದುಕೊಳ್ಳುವಂತ ಕೆಲಸ ಕಾರ್ಯವನ್ನ, ಆ ಕಾರ್ಯಕ್ರಮಗಳನ್ನು ನಿಷ್ಕ್ರಿಯ ಮಾಡುವಂತ ಕೆಲಸ ಕಾರ್ಯವನ್ನ ಸತತವಾಗಿ ಮಾಡಿಕೊಂಡು ಬಂದಿದೆ. ಉದಾಹರಣೆ ಮನ್ರೇಗಾ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಇರುವಂತ ಮನ್ರೇಗಾ ಕಾರ್ಯಕ್ರಮ ನಮ್ಮ ಉದ್ಯೋಗದ ಹಕ್ಕದು. ಉದ್ಯೋಗದ ಹಕ್ಕು ನಮ್ಮ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕು ಅಂತೇಳಿ ಆ ಹಕ್ಕನ್ನು ಕೊಟ್ಟಿರುವಂತ ಉದ್ಯೋಗದ ಹಕ್ಕನ್ನ ಕಿತ್ತುಕೊಳ್ಳುವಂತ ಕೆಲಸ ಕಾರ್ಯವನ್ನ ಇವತ್ತು ಮೋದಿ ಸರ್ಕಾರ ಇವತ್ತು ಮಾಡಿದೆ. ಇವತ್ತು ಬಡವರು ಹೆಚ್ಚು ಪಂಚಾಯತ್ನಲ್ಲಿ ದೊಡ್ಡ ಒಂದು ಕೆಲಸ ಕಾರ್ಯ ಅಂತ ಹೇಳಿದ್ರೆ ಮನ್ರೇಗಾ ಕಾರ್ಯಕ್ರಮ. ಪಂಚಾಯತ್ಗೆ ದೊಡ್ಡ ಶಕ್ತಿ ಇಲ್ಲ. ಇಂಥ ಸಮಯದಲ್ಲಿ ಪಂಚಾಯತ್ನವರು ಕೂತು ಗ್ರಾಮ ಸಭೆ ಮಾಡಿ ಇವತ್ತು ಕೃಷಿ ಕೆಲಸ ಮಾಡಬೇಕಾ, ಇಂಗು ಗುಂಡಿ ಮಾಡಬೇಕಾ, ಕಟ್ಟಡ ಕೆಲಸ ಮಾಡಬೇಕಾ, ರಸ್ತೆ ಕೆಲಸ ಮಾಡಬೇಕಾ, ಹೈನುಗಾರಿಕೆ ಮಾಡಬೇಕಾ, ಕೋಳಿ ಸಾಕಾಣೆ ಮಾಡಬೇಕಾ, ಇವೆಲ್ಲವನ್ನು ಕೂಡ ತೀರ್ಮಾನ ಮಾಡುವಂತ ಶಕ್ತಿ ಪಂಚಾಯತ್ಗಿತ್ತು, ತಮಗೆ ಇತ್ತು. ಇದನ್ನ ಕಿತ್ತು ತೆಗೆದು ಇವತ್ತು ಆ ಕಾರ್ಯಕ್ರಮ ನಿಷ್ಕ್ರಿಯಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಕಿತ್ತು ತೆಗೆದು ಕೇಂದ್ರ ಸರ್ಕಾರ ಇನ್ನು ಯಾವುದೇ ಪಂಚಾಯತ್ನಲ್ಲಿ ಇವತ್ತು ಹೊಸದಾಗಿ ಬಂದಿರುವಂತಹ ಕಾರ್ಯಕ್ರಮ ಅನುಷ್ಠಾನ ಆಗಬೇಕಾಗಿದ್ರೆ ಅದು ದೆಹಲಿಯಲ್ಲಿ ತೀರ್ಮಾನ ಆಗಬೇಕು. ಕಾಂಗ್ರೆಸ್ ಪಕ್ಷ ದಿಲ್ಲಿಯಿಂದ ಹಳ್ಳಿಗೆ ಅಧಿಕಾರವನ್ನು ಕೊಟ್ಟರೆ ಬಿಜೆಪಿ ಪಕ್ಷ ಹಳ್ಳಿಯಿಂದ ಕಿತ್ತು ಡೆಲ್ಲಿಗೆ ಕೊಂಡೋಗುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. 90% ಅನುದಾನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಅದನ್ನ ತೆಗೆದು ಹಾಕಿ ಇವತ್ತು 60% ಮಾತ್ರ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತೇಳಿ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಇವತ್ತು ಈ ಉದ್ಯೋಗದ ಹಕ್ಕನ್ನು ಕಿತ್ತುಕೊಳ್ಳುವಂತ ಕೆಲಸ ಕಾರ್ಯವನ್ನ ಇವತ್ತು ಈ ಒಂದು ಮನ್ರೇಗಾ ಕಾರ್ಯಕ್ರಮ ಬದಲಾವಣೆ ಮಾಡಿ ಸಾಧ್ಯ ಆಗಿದೆ. ಇಂಥ ಸಮಯದಲ್ಲಿ ಇವತ್ತು ನಮ್ಮ ಸರ್ಕಾರ, ಡೆಲ್ಲಿಯ ಕೇಂದ್ರದ ಮೋದಿಯ ಸರ್ಕಾರ ನಮ್ಮ ಹಕ್ಕುಗಳನ್ನು ಕಿತ್ತು ತೆಗೀತದೆ, ಬಡವರ ಹಕ್ಕುಗಳನ್ನ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಬಡವರಿಗೆ ಇನ್ನಷ್ಟು ಆರ್ಥಿಕ ಶಕ್ತಿ ಕೊಡುವಂತ ಕೆಲಸ ಕಾರ್ಯವನ್ನು ಮಾಡ್ತದೆ. ಸಿದ್ದರಾಮಯ್ಯ ಅವರ ನೇತೃತ್ವದ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನಮಗೆ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಗ್ಯಾರಂಟಿಗೋಸ್ಕರ ಸಾಧಾರಣ 58,000 ಕೋಟಿ ರೂಪಾಯಿಗಳನ್ನ ವರ್ಷಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು ಬಜೆಟ್ ನಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ 18,000 ಕೋಟಿ ರೂಪಾಯಿಗಳನ್ನ ರೈತರಿಗೆ ಧರ್ಮಾರ್ಥವಾಗಿ ವಿದ್ಯುತ್ ಕೊಡಲಿಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು 20,000 ಕೋಟಿ ರೂಪಾಯಿಗಳನ್ನ ಮಾಸಾಸನಕ್ಕೆ ಇವತ್ತು ಖರ್ಚು ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಅದರ 1 ಲಕ್ಷ ಕೋಟಿ ರೂಪಾಯಿಗಳನ್ನ ಇವತ್ತು ಜನರ ಅಕೌಂಟಿಗೆ ಹಾಕುವಂತ ಕೆಲಸ ಕಾರ್ಯವನ್ನ ಇವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇವತ್ತು ಅದನ್ನು ಕೈಗೂಡಿಸ್ತಾ ಇದೆ.
ಆ ದುಡ್ಡು 1 ಲಕ್ಷ ಕೋಟಿ ಬಂದಿರುವಂತದ್ದು ಅಕೌಂಟ್ಗೆ ಬಂದಿರುವಂತದ್ದು ಬರೇ ಅಕೌಂಟ್ ಅಲ್ಲಿ ಉಳಿದಿಲ್ಲ. ಅದು ಇವತ್ತು ಖಾತೆಗೆ ಹೋದ್ರೆ ಮಾರ್ಕೆಟ್ಗೆ ಹೋಗ್ತದೆ, ಚಲಾವಣೆ ಆಗ್ತದೆ. ನಮ್ಮ ಮಹಿಳೆಯರಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಯಿತು. ಅದರ ಮುಖಾಂತರ ಮೊನ್ನೆ ಕೇಂದ್ರ ಸರ್ಕಾರ ಒಂದು ಸರ್ವೆ ಮಾಡಿತು. ಆ ಸರ್ವೆಯಲ್ಲಿ ಇಡೀ ದೇಶದಲ್ಲಿ ತಲಾ ಆದಾಯ ಇವತ್ತು ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ, 2,04,000 ರೂಪಾಯಿ. ಇಡೀ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿರುವಂತಹ ಸರ್ವೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಥಮ ಸ್ಥಾನ, ದೇಶದಲ್ಲಿ ಪ್ರಥಮ ಸ್ಥಾನ. GDP ನೋಡಿದ್ರೆ 10.2% ಇಡೀ ದೇಶದಲ್ಲಿ ಪ್ರಥಮ ಸ್ಥಾನ. ಇವತ್ತು ಅಪೌಷ್ಟಿಕತೆಯನ್ನು ನಿವಾರಿಸುವಂತ ಒಂದು ಕೆಲಸ ಕಾರ್ಯ ಮಾಡಿದ್ರೆ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನ, ಕರ್ನಾಟಕ ಪ್ರಥಮ ಸ್ಥಾನ. ಇಂಥ 10 ಹಲವಾರು ರೀತಿಯ ಒಂದು ಕಡೆ ಇವತ್ತು ಬಿಜೆಪಿಯ ಸರ್ಕಾರ ನಮಗೆ ಕೊಟ್ಟಿರುವಂತಹ ಅಧಿಕಾರವನ್ನು ಕಿತ್ತು ತೆಗೆಯುವಂತ ಸಮಯದಲ್ಲಿ ನಮ್ಮಿಂದ GST ಒಂದು ತೆರಿಗೆಯನ್ನು ಹಾಕಿ ನಾವು ಉಪಯೋಗ ಮಾಡುವಂತ ಅಕ್ಕಿ, ಹಾಳು, ದಿನನಿತ್ಯದ ಬಳಕೆ ಮಾಡುವಂತ ವಸ್ತುಗಳಿಗೆ ಇವತ್ತು ತೆರಿಗೆ ಹಾಕಿ ಇವತ್ತು ರಕ್ತ ಹೀರುವಂತ ಕೆಲಸ ಕಾರ್ಯ ಮಾಡಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ತಮಗೆ ಶಕ್ತಿ ಕೊಡುವಂತ ಕಾರ್ಯಕ್ರಮ ಇವತ್ತು ಹಮ್ಮಿಕೊಡ್ತಾ ಇದೆ, ಆರ್ಥಿಕ ಶಕ್ತಿ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಡ್ತಾ ಇದೆ. ಇಂಥ ಸಮಯದಲ್ಲಿ ಈ ಗ್ಯಾರಂಟಿಯ ಬಗ್ಗೆ ಅನೇಕ ಟೀಕೆಗಳು, ಗ್ಯಾರಂಟಿಯ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಇವತ್ತು ಒಂದು ಕಡೆ ಮಹಿಳೆಯರೆಲ್ಲ ಬಸ್ಸಿಗೆ ಹತ್ತಿ ಬಸ್ಸಿನ ಬಾಗಿಲು ಮುರಿದ್ರು ಅಂತಲೇ ಅಪಪ್ರಚಾರ. ಮತ್ತೊಂದು ಕಡೆ ಒಬ್ಬ ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಅವಳು ಇನ್ನೂ ವಾಪಸ್ ಬಂದಿಲ್ಲ ಅಂತೇಳಿ ಬಸ್ಸಿಗೆ ಅಡ್ಡ ಮಲಗಿದ್ರು. 3 ದಿವಸ ಅದನ್ನು ಫೋನ್ ಮಾಡ್ತಾರೆ. ಇದರ ಬಗ್ಗೆ ಒಳ್ಳೆ ವಿಚಾರಗಳು ಯಾವುದು ಬೆಳಕಿಗೆ ಬರ್ತಾ ಇಲ್ಲ. 100ರಲ್ಲಿ 85ರಿಂದ 90% ಜನ ಗ್ಯಾರಂಟಿ ಪಡ್ಕೊಳ್ತಾರೆ. ಇಂಥ ಸಮಯದಲ್ಲಿ ಇವತ್ತು ಒಬ್ಬ ಹುಡುಗ ಹೇಳಿದ, ನನ್ನ ಟ್ಯೂಷನ್ ತಗೊಳ್ಳಿಕ್ಕೆ ನಂತರ ಹಣ ಇರಲಿಲ್ಲ, ನನ್ನ ತಾಯಿಗೆ ಗ್ಯಾರಂಟಿ ಸ್ಕೀಮ್ ಬಂತು, ಅದರಲ್ಲಿ ಗೃಹಲಕ್ಷ್ಮಿ ಬಂತು, ನಾನು ಟ್ಯೂಷನ್ ತಗೊಂಡೆ, ಫಸ್ಟ್ ರ್ಯಾಂಕ್ ಬಂತು ನನಗೆ ಅಂತ. ಇಂಥ ಎಷ್ಟೋ ರೀತಿಯ ಗ್ಯಾರಂಟಿಯ ಇವತ್ತು ಎಷ್ಟೋ ಪ್ರಯೋಜನ ಆಗುವಂತ ಕಾರ್ಯಕ್ರಮ ಆಗಿದೆ. ಅದನ್ನೇ ಬೆಳೆಸಿ ತರುವಂತ ಕೆಲಸ ಕಾರ್ಯ ಮಾಡಬೇಕು. ಅದಕ್ಕೆ ಹೆಚ್ಚಿನ ರೀತಿ ಪ್ರಚಾರ ಕೊಡುವಂತ ಕೆಲಸ ಕಾರ್ಯ ಮಾಡಬೇಕು. ಬಿಜೆಪಿ ಅವರು ಹೇಳ್ತಾರೆ ಇದು ಬಿಟ್ಟಿ ಗ್ಯಾರಂಟಿ, ಇದನ್ನು ನಿಲ್ಲಿಸಬೇಕು, ಇದನ್ನು ಕಂಟಿನ್ಯೂ ಮಾಡಲಿಕ್ಕೂಡುದು, ಇದರಿಂದ ಅಭಿವೃದ್ಧಿ ಕಾರ್ಯಕ್ರಮ ಆಗುದಿಲ್ಲ ಅಂತ ಹೇಳ್ತಾರೆ. ಮಾನವ ಸಂಪನ್ಮೂಲವನ್ನು ವೃದ್ಧಿ ಮಾಡುವುದು ಕೂಡ, ಆರ್ಥಿಕ ಶಕ್ತಿ ಕೊಡುವುದು ಕೂಡ ಒಂದು ರೀತಿಯ ಅಭಿವೃದ್ಧಿನೇ. ಬಡವರಿಗೆ ಆರ್ಥಿಕ ಶಕ್ತಿ ಕೊಡುವುದು ಕೂಡ ಒಂದು ರೀತಿಯ ಅಭಿವೃದ್ಧಿನೇ. ಇವತ್ತು ಈ ರೀತಿಯಲ್ಲಿ ಇವತ್ತು ಅದಕ್ಕೆ ಸರಿಯಾದ ಪ್ರಚಾರ ಕೊಡುವಂತ ಕೆಲಸ ಕಾರ್ಯವನ್ನು ಮಾಡಬೇಕು. ನಮಗೋಸ್ಕರ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ಇವತ್ತು ಮೊನ್ನೆ ಜನ ಇವತ್ತು ವೋಟ್ ಚೋರಿಯ ಆಪಾದನೆ ಮಾಡಿದಂಥ ಸಮಯದಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ಧಮಕಿ ಹಾಕುವಂತ ಕೆಲಸ ಕಾರ್ಯ ಚುನಾವಣಾ ಆಯೋಗ ಮಾಡಿತು. ಆದರೆ ರಾಹುಲ್ ಗಾಂಧಿ ಅಂದ್ರೆ ಯಾರು? ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ಈ ದೇಶಕ್ಕೆ 3 ಜನ ಪ್ರಧಾನಮಂತ್ರಿಗಳು ಕೊಟ್ಟಂತ ಕುಟುಂಬದ ಕುಡಿ ರಾಹುಲ್ ಗಾಂಧಿ. ಈ ದೇಶ ಸ್ವಾತಂತ್ರ್ಯ ಸಿಕ್ಕಿದ ಸಮಯದಲ್ಲಿ ಈ ದೇಶದ ಖಜಾನೆ ಖಾಲಿಯಾದಂತ ಸಮಯದಲ್ಲಿ ಇವತ್ತು ನೆಹರೂರವರ ಕುಟುಂಬ ತಮ್ಮ ಬಂಗಾರವನ್ನ, ತಮ್ಮಲ್ಲಿರುವ ಆಸ್ತಿ ಪಾಸ್ತಿಗಳನ್ನ ಸರ್ಕಾರಕ್ಕೆ ಇವತ್ತು ಖಜಾನೆ ತುಂಬಿಸುವಂತ ಕೆಲಸ ಮಾಡಿದಂತ ಕುಟುಂಬ ಇವತ್ತು ರಾಹುಲ್ ಗಾಂಧಿ ಅವರ ಕುಟುಂಬ. 14 ವರ್ಷ ರಾಹುಲ್ ಗಾಂಧಿ ಅವರಿರುವಾಗ ಇಂದಿರಾ ಗಾಂಧಿ ಅವರು ಅತ್ಯಂತ ಪ್ರೀತಿಯ ಮೊಮ್ಮಗ ರಾಹುಲ್ ಗಾಂಧಿ. ಇಂದಿರಾ ಗಾಂಧಿ ಅವರ ತೊಡೆಯಲ್ಲಿ ಇವತ್ತು ಆಟ ಆಡ್ತಾ ಇದ್ದಾರೆ. 15 ನಿಮಿಷ ನಂತರ ಹೊರಗಡೆ ಹೋಗಿ ನೋಡಿದ್ರೆ ಇಂದಿರಾ ಗಾಂಧಿ ಅವರನ್ನ ಇವತ್ತು ಗುಂಡಿಟ್ಟು ಕೊಲೆ ಮಾಡುವಂತ ಘಟನೆ ಆಗಿದೆ. ಹೇಗೆ ಪರಿಸ್ಥಿತಿ 14 ವರ್ಷದ ಒಬ್ಬ ಹುಡುಗನಿಗೆ ಯಾವ ರೀತಿ ಪರಿಸ್ಥಿತಿ ಇರಬಹುದು ನೀವು ಆಲೋಚನೆ ಮಾಡಬಹುದು. ಅದೇ ರೀತಿಯಲ್ಲಿ ತನಗೆ 17 ವರ್ಷ ತುಂಬಿದಾಗ ತನ್ನ ತಂದೆಯನ್ನ ಇವತ್ತು ಬಾಂಬ್ ಬಿಟ್ಟು ಚಿತ್ರ ಮಾಡಿ ಅವರನ್ನ ಕೊಲೆ ಮಾಡುವಂತ ಘಟನೆ ನಡೀತದೆ, ಅವರನ್ನ ಹತ್ಯೆ ಮಾಡುವಂತ ಘಟನೆ ನಡೀತದೆ. ಇಂಥ ಸಮಯದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ಈ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಅವಕಾಶ ಇರಲಿಲ್ಲ. ಮನೆಯಲ್ಲೇ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ರು, ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡುವಂತ ಅವಕಾಶ ಇರಲಿಲ್ಲ. ಅಂತ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ವಿದೇಶಕ್ಕೆ ಹೋಗಿ ತನ್ನ ಹೆಸರನ್ನ ಬದಲಾಯಿಸಿ ಇವತ್ತು ವಿದ್ಯಾಭ್ಯಾಸ ಪಡೆಯುವಂತ ಕೆಲಸ ಕಾರ್ಯವನ್ನು ಮಾಡಿದರು.
ಒಬ್ಬ ಲೋಕಸಭಾ ಸದಸ್ಯನಾಗಿ ಸತತವಾಗಿ ನಮ್ಮ ಪರವಾಗಿ ಹೋರಾಟ ಮಾಡುವಂತ ಕೆಲಸ ಕಾರ್ಯವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಓಟು ಚೋರಿ, ಓಟಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಓಟಿನ ಹಕ್ಕು ಏನಿದೆ ಅದನ್ನು ಕಿತ್ತು ತಗೊಳ್ಳುವಂತ ಕೆಲಸ ಕಾರ್ಯವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇಂಥ ಸಮಯದಲ್ಲಿ ಅದರ ಬಗ್ಗೆ ಹೋರಾಟ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆಗಬೇಕು, ಸರಿ ಸಮಾನವಾಗಿ ಈ ದೇಶದ ಸಂಪನ್ಮೂಲ ಇವತ್ತು ವಿಂಗಡಣೆ ಆಗಬೇಕು ಅನ್ನೋ ರೀತಿಯ ಹೋರಾಟಕ್ಕೆ ಚಾಲನೆ ಕೊಡ್ತಾರೆ. ಸರ್ಕಾರ, ಕೇಂದ್ರ ಸರ್ಕಾರ ಮಾಡುವಂತ ತಪ್ಪುಗಳನ್ನು ಎತ್ತಿ ಹಿಡಿಯುವಂತ ಕೆಲಸ ಕಾರ್ಯ ಮಾಡ್ತಾರೆ. ರೈತರಿಗೆ ಮಾರಕವಾದಂತಹ ಕಾನೂನು ಬಂದಂತ ಸಮಯದಲ್ಲಿ ಇವತ್ತು ಅದರ ವಿರುದ್ಧ ರೈತರ ಜೊತೆಯಲ್ಲಿ ಹೋರಾಟ ಮಾಡುವಂತ ಕೆಲಸ ಕಾರ್ಯ ಮಾಡಿ 1.5 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ 800 ಜನ ರೈತರು ಪ್ರಾಣ ಕೊಟ್ಟರು ಕೂಡ ಇವತ್ತು ಹೋರಾಟ ನಿಲ್ಲಿಸದೆ ಕಡೆಗೆ ಮೋದಿ ಸರ್ಕಾರ ಇವತ್ತು ಆ ರೈತರ ಎದುರಲ್ಲಿ ಮಂಡಿ ಊರಿ ಆ ಕಾನೂನನ್ನು ವಾಪಸ್ ಕೊಡುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂತದಕ್ಕೆ ಬೆಂಬಲ ಕೊಡುವಂತ ಕೆಲಸ ಕಾರ್ಯವನ್ನ ರಾಹುಲ್ ಗಾಂಧಿ ಮಾಡ್ತಾರೆ. ಇಂಥ ಸಮಯದಲ್ಲಿ ಅವರ ಲೋಕಸಭಾ ಸದಸ್ಯರನ್ನ ರದ್ದುಗೊಳಿಸಿ ರಾತ್ರಿ ಇವತ್ತು ಅವರ ಕ್ವಾರ್ಟರ್ಸ್ ಇಂದ ಅವರನ್ನು ಹೊರಗಡೆ ಹಾಕುವಂತ ಕೆಲಸ ಕಾರ್ಯ ಮಾಡ್ತಾರೆ. 25 ಕೇಸ್ಗಳನ್ನು ಹಾಕಿ ಅವರನ್ನ ಇವತ್ತು ಸೆಷನ್ ಕೋರ್ಟ್ ನಲ್ಲಿ 13 ಸಲ ಕಟಕಟೆಗೆ ನಿಲ್ಲಿಸುವಂತ ಕೆಲಸ ಕಾರ್ಯ ಮಾಡ್ತಾರೆ. 5 ದಿವಸಗಳ ಕಾಲ ಇವತ್ತು ಅವರನ್ನ ಇಡಿ, ಸಿಬಿಐ ತನಿಖೆ ಮಾಡಿ ಇವತ್ತು ರೈತರಿಗೆ ನಾನು ಬೆಂಬಲ ಕೊಡುವುದಿಲ್ಲ ಅನ್ನುವಂತ ಮಾತು ಹೇಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒತ್ತಡ ತರುವಂತ ಕೆಲಸ ಕಾರ್ಯ ಮಾಡ್ತಾರೆ. ಇದಕ್ಕೆ ಯಾವುದು ಕೂಡ ಬಗ್ಗದೆ ನಮ್ಮ ಹಕ್ಕುಗಳ ಬಗ್ಗೆ, ನಮ್ಮ ಇವತ್ತು ಬಡವರ, ಅದೇ ರೀತಿಯಾಗಿ ಜನಸಾಮಾನ್ಯರ, ರೈತರ ಪರವಾಗಿ, ಕಾರ್ಮಿಕ ವರ್ಗದವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಇವತ್ತು ತನ್ನ ನಿರಂತರವಾದಂತಹ ಹೋರಾಟ ಮಾಡುವಂತ ವ್ಯಕ್ತಿ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಪಪ್ಪು ಅಂತೇಳಿ ಬಿಂಬಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಅವರ ಪಪ್ಪು ಅಂತೇಳಿ ಬಿಂಬಿಸಬೇಕು, ಅವರ ವ್ಯಕ್ತಿತ್ವವನ್ನು ಹರಣ ಮಾಡಬೇಕು ಅನ್ನೋ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಇವತ್ತು ಇಂದಿರಾ ಗಾಂಧಿ ಅವರ ಹತ್ಯೆ ಆದ ಸಂದರ್ಭದಲ್ಲಿ, ಇವತ್ತು ರಾಜೀವ್ ಗಾಂಧಿ ಅವರ ಹತ್ಯೆ ಆದ ಸಂದರ್ಭದಲ್ಲಿ ಇನ್ನು ನಮಗೆ ರಾಜ್ಯಕ್ಕೆ ಬೇಡ, ನಾವು ರಾಜ್ಯದಿಂದ ದೂರ ಇಡ್ತೇವೆ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಅವರ ಮಕ್ಕಳೆಲ್ಲ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ನಾವೇ ಕಾಂಗ್ರೆಸ್ ಪಕ್ಷದವರು ಹೋಗಿ ನೀವು ಬರಲೇಬೇಕು, ನೀವು ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಲೇಬೇಕು ಅನ್ನುವಂತ ರೀತಿಯಲ್ಲಿ ಒತ್ತಾಯ ಮಾಡ್ತಕ್ಕಂಥ ಸಂದರ್ಭವನ್ನು ನಾವು ನೆನಪು ಮಾಡಬೇಕು. ಅವರನ್ನು ಪಪ್ಪು ಅಂತ ಬಿಂಬಿಸುವಂತ ಸಂದರ್ಭದಲ್ಲಿ ನಾವು ಕೂಡ ಆಲೋಚನೆ ಮಾಡಿದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಪಪ್ಪು ಆಗಿರ್ಬೋದು ಅಂತೇಳಿ ನಾವು ಅವರನ್ನು ಸಮರ್ಥನೆ ಮಾಡಲೇ ಇಲ್ಲ. ನಮ್ಮನ್ನ ಸತತವಾಗಿ ಸಮರ್ಥನೆ ಮಾಡುವಂತ ಕೆಲಸ ಕಾರ್ಯವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಮುಂದಿನ ಹಂತದಲ್ಲಿ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗುವುದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ರೀತಿ ನಾಯಕತ್ವವನ್ನ ಇವತ್ತು ರಾಹುಲ್ ಗಾಂಧಿ ಅವರು ತೋರಿಸಿಕೊಡುವಂತ ಕೆಲಸ ಕಾರ್ಯ ಮಾಡ್ತಾರೆ. 3600 ಕಿಲೋಮೀಟರ್ ದೂರ ಪಾದಯಾತ್ರೆ ಮಾಡಿ, ಮತ್ತೆ ಪತ್ರಿಕೆಯಲ್ಲಿ ಅವಕಾಶ ಇಲ್ಲ, ಲೋಕಸಭೆಯಲ್ಲಿ ಅವಕಾಶ ಇಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಒತ್ತಡ ತರುವಂತ ಸಂದರ್ಭದಲ್ಲಿ ಇವತ್ತು ಜನರ ಹತ್ತಿರ ಹೋಗಿ ಜನರ ಕಷ್ಟ ನೋವುಗಳನ್ನು ಅರ್ಥೈಸಿಕೊಂಡು ಅದನ್ನ ಇವತ್ತು ಸರಿಯಾದ ರೀತಿಯ ವೇದಿಕೆಯಲ್ಲಿ ಸೊರೆಯುವಂತ ಕೆಲಸ ಕಾರ್ಯದ ಬಗ್ಗೆ ರಾಹುಲ್ ಗಾಂಧಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾವು ಕೂಡ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವವನ್ನು ಬಿಂಬಿಸುವಂತ ಕೆಲಸ ಕಾರ್ಯ ಮಾಡಬೇಕು. ನಮ್ಮ ಹೋರಾಟವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾರ, ಅದನ್ನು ಸಮಾಜದಲ್ಲಿ ಬಿಂಬಿಸುವಂತ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನನ್ನ ಒಂದೆರಡು ಮಾತನ್ನ ಕೊನೆಗೊಳಿಸ್ತೀನಿ. ಇದುವರೆಗೆ ಸುದೀರ್ಘವಾಗಿ ನಮ್ಮ ಬೆಂಗಳೂರು ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಒಂದು ದಿನದ ಕಾರ್ಯಕರ್ತರ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರೇ, ರಾಜ್ಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸೊರ್ಕೆ ಅವರೇ, ಅದರಂತೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮುನಿಯವರೇ. Quality education. Diamond Group of Institutions. One name, many opportunities. From LKG to PG, we offer education in both regular and distance modes. We also provide special coaching classes for NEET, IIT, JEE, KSET, integrated courses. Available science streams PCM, PCB, PCMB. Choose the course that suits your future best at our science college. For more information, contact on these numbers. Diamond Group of Institutions, we care about your future.